All my dear students, in the previous class we have discussed about the Bohr's model of an atom. The Bohr's atomic model ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದನ್ನು ಸ್ಟಡಿ ಮಾಡಿದ್ವಿ. ಈ ಬೋರ್ಸ್ ಅಟಾಮಿಕ್ ಮಾಡೆಲ್ದಲ್ಲಿ ಮೆರಿಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್, ಡಿಮೆರಿಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್, ಅದರ ಜೊತೆಗೆ ಫಸ್ಟಿಗೆ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಫೀಚರ್ಸ್ ಅಥವಾ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್. ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್ ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಆಗಿದೆ. ಸೊ ಅದಾಗಿದ್ದರೆ ಅದರಲ್ಲಿ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿ. ನೀವು ಭಾಳ ಚೆನ್ನಾಗಿ ಪಾಯಿಂಟ್ಸ್ನ ಎಕ್ಸಾಮಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಮಾಡೆಲ್. ಇದನ್ನು ಫಸ್ಟ್ ಪಿ ಯು ಸಿಲಿ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತೀರಾ, ಸೆಕೆಂಡ್ ಪಿ ಯು ಸಿಯಲ್ಲಿ ಫಿಸಿಕ್ಸಲ್ಲೂ ಕೂಡ ಈ ಕಾನ್ಸೆಪ್ಟ್ಸನ್ನು ನೋಡ್ತೀರಾ. 3 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ ದ ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಕೂಡ ಕೇಳ್ಬೋದು, ರೈಟ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಅಂತ ಕೂಡ ಕೇಳ್ಬೋದು, ರೈಟ್ ದ ಇಂಪಾರ್ಟೆಂಟ್ ಮೆರಿಟ್ಸ್ ಅಂತ ಕೂಡ ಕೇಳ್ಬೋದು, ಅಥವಾ ಡಿಮೆರಿಟ್ಸ್ ಕೂಡ ಕೇಳ್ತಾ ಹೋಗ್ಬೋದು. ಜನರಲ್ ಆಗಿ ಅವ್ರು ಏನು ಹೇಳ್ತಾರೆ ಏನಂತ ಹೇಳಿದಾಗ ಎಕ್ಸ್ಪ್ಲೇಷನ್ಸ್ ಮಾಡುವಾಗ ಒಂದು ನೀಟ್ ಪಿಕ್ಚರ್ನು ಕೂಡ ನಾನು ಬರೆದಿದ್ದೀನಿ. ರೆಪ್ರೆಸೆಂಟೇಷನ್ನ KShell LMN. ಸೊ KLMN ಆರ್ ದ ಆರ್ಬಿಟ್ಸ್ ಅಥವಾ ಅದಕ್ಕೆ ನಾವು ಎನರ್ಜಿ ಲೆವೆಲ್ಸ್ ಅಂತ ಕೂಡ ನಾವು ಕರಿತೀವಿ. ಅದೆಲ್ಲದನ್ನು ಕೂಡ ನಾನು ನೆನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಥಿಯರಿ. ಅದನ್ನು 2 ಸಲ ವೀಡಿಯೋದಲ್ಲಿ ನೋಡಿ, ಯಾವುದಾದ್ರು ಫಸ್ಟ್ ಇಯರ್ PUC ಬುಕ್ ಸಿಕ್ಕರೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ಅದನ್ನು ಸ್ಟಡಿ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೋಬೇಡಿ. ಕ್ಲಿಯರ್? ಓಕೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಥಿಯರಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಓದ್ಕೊಳ್ತೀರಾ. ಓಕೆ, ಓದ್ಕೊಳ್ಳಿ, ಮರಿಬೇಡಿ. ಸೊ ನೆಕ್ಸ್ಟ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್. ಡ್ಯೂಯಲ್ ನೇಚರ್ ಆಫ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್. ದ ನೆಕ್ಸ್ಟ್ ಈಸ್ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್. ಸೊ ವೆರಿ ಕ್ಲಿಯರ್. ಡ್ಯೂಯಲ್ ನೇಚರ್ ಅಂದರೆ 2 ಡಬಲ್ ಡ್ಯೂಯಲ್. ಈಗ ಡ್ಯೂಯಲ್ ಅಂತ ಹೇಳಲ್ಲ ನೀವು. ಸೊ ಮೊಬೈಲ್ ಓಡಿಸಿ ಹೇಳ್ತೀರಲ್ಲ, ಡ್ಯೂಯಲ್ ಸಿಮ್ ಅಂತ ಹೇಳಿದ್ರೆ 2 ಸಿಮ್ ಹಾಕಬೋದಪ್ಪ ಅಂತ. ಹಾಗಾಗಿ ಇಲ್ಲಿ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ವೇವ್ ಅಂತ ಹೇಳ್ತೇವೆ. ಸೊ ಡ್ಯೂಯಲ್ ನೇಚರ್ ಏನು 2 ನೇಚರ್ನ ತೋರಿಸುತ್ತಂತೆ ಮ್ಯಾಟರ್ ವೇವ್ಸು. ಅದಕ್ಕೆ ನಾವು ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ವೇವ್ಸ್ ಅಂತ ಹೇಳ್ತೀವಿ. ಸೊ ಅದು ಒಂದು ಪಾರ್ಟಿಕಲ್ ನೇಚರ್ನ ತೋರಿಸುತ್ತೆ ಮತ್ತು ವೇವ್ ನೇಚರ್ನ ತೋರಿಸುತ್ತೆ. ಸೊ ಹಾಗಾಗಿ ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ವೇವ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಕಾನ್ಸೆಪ್ಟು ಸ್ಟಾರ್ಟ್ ಆದ ತಕ್ಷಣ 1905ನೇ ಇಸ್ವಿಯಲ್ಲಿ ಈ ಡ್ಯೂಯಲ್ ನೇಚರ್ ಬಗ್ಗೆ ಮಾತಾಡ್ತಾರೆ 2 ಜನ ಸೈಂಟಿಸ್ಟ್. ಸೊ 2 ಜನ ಸೈಂಟಿಸ್ಟ್ಗಳು ಡ್ಯೂಯಲ್ ನೇಚರ್ ಬಗ್ಗೆ ಮಾತಾಡ್ತಾರೆ. ಸೊ ಅದರಲ್ಲಿ 1905ನೇ ಇಸ್ವಿಯಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವರು 1905 ಅವ್ರೇನು ಹೇಳ್ತಾರಪ್ಪ ಅಂದರೆ ಲೈಟು ಕೂಡ ಡ್ಯೂಯಲ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಸೊ ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಹೇಳೋದು ಇನ್ 1905 ಐನ್ಸ್ಟೈನ್ ಸಜೆಸ್ಟೆಡ್ ದಟ್ ಲೈಟ್ ಆಸ್ ಡ್ಯೂಯಲ್ ನೇಚರ್ ಅಂತ ಹೇಳ್ತಾರೆ. ಸೊ ಲೈಟಿಗೂ ಡ್ಯೂಯಲ್ ನೇಚರ್ ಇದೆ ಅಂತ ಹೇಳ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ 1905ನೇ ಇಸ್ವಿ 1905 ಐನ್ಸ್ಟೈನ್ ಅವರು ಲೈಟ್ ಹ್ಯಾಸ್ ಎ ಡ್ಯೂಯಲ್ ನೇಚರ್. ಸೊ ಲೈಟಿಗೂ ಕೂಡ ಡ್ಯೂಯಲ್ ನೇಚರ್ ಇದೆ ಅಂತ ಐನ್ಸ್ಟೀನ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಈಕ್ವೇಷನ್ಸ್ ಅನ್ನು ಕೂಡ ಕೊಡ್ತಾರೆ. ಸೊ ದಟ್ ಈಕ್ವೇಷನ್ ಈಸ್ ಕಾಲ್ಡ್ ಆಸ್ ದ ಐನ್ಸ್ಟೀನ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. E = mc² ಅಂತ ಈಕ್ವೇಷನ್ ಬರುತ್ತೆ. ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ಲಿಯರ್? ಸೊ ಹಾಗಾಗಿ ಈ ಡ್ಯೂಯಲ್ ನೇಚರ್ ಬಗ್ಗೆ 1905ನೇ ಇಸ್ವಿಯಲ್ಲಿ ಐನ್ಸ್ಟೀನ್ ಅವರು ಹೇಳ್ತಾರೆ. ಐನ್ಸ್ಟೀನ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ ಲೈಟು ಕೂಡ ಡ್ಯೂಯಲ್ ನೇಚರ್ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಹೇಳುವಾಗ ಲೈಟ್ ಇದೆ ಡ್ಯೂಯಲ್ ನೇಚರ್. ಅದಾದ ಮೇಲೆ ಆಫ್ಟರ್ ದಟ್ ಅದು ಮುಗಿದ ಮೇಲೆ 1923 ಇಸ್ವಿಯಲ್ಲಿ ಮತ್ತೊಬ್ಬರು ಸೈಂಟಿಸ್ಟ್ ಬರ್ತಾರೆ. ಅವರು ಲೂಯಿಸ್ ಡಿ ಬ್ರೋಗ್ಲಿ ಅಂತ ಕರಿತೀವಿ. ಸೊ ಅವ್ರನ್ನ ಲೂಯಿಸ್ ಡಿ ಬ್ರೋಗ್ಲಿ. ಸೊ 1923 ಲೂಯಿಸ್ ಡಿ ಬ್ರೋಗ್ಲೆ ಪ್ರಪೋಸ್ಡ್ ದಟ್ ಅವರು ಹೇಳ್ತಾರೆ. ಏನು ಹೇಳ್ತಾರೆ? ಪ್ರಪೋಸ್ಡ್ ದಟ್ ಮ್ಯಾಟರ್ ಆಲ್ಸೋ ಹ್ಯಾಸ್ ಎ ಡ್ಯೂಯಲ್ ನೇಚರ್. ಇಲ್ಲಿ ಐನ್ಸ್ಟೀನ್ ಅವರು ಲೈಟ್ ಹ್ಯಾಸ್ ಎ ಡ್ಯೂಯಲ್ ನೇಚರ್ ಅಂತ ಹೇಳಿದ್ರು. ಇನ್ 1923 ಲೂಯಿಸ್ ಡಿ ಬ್ರೋಗ್ಲೆ ಸಜೆಸ್ಟೆಡ್ ದಟ್ ಅಥವಾ ಪ್ರಪೋಸ್ಡ್ ದಟ್ ಮ್ಯಾಟರ್ ಹ್ಯಾಸ್ ಎ ಡ್ಯೂಯಲ್ ನೇಚರ್. ನೋಡಿ ಇಲ್ಲಿ ಹೇಳುವಾಗ ಮ್ಯಾಟರ್ ಹ್ಯಾಸ್ ಎ ಡ್ಯೂಯಲ್ ನೇಚರ್. ಸೊ ಮ್ಯಾಟರ್ ಕೂಡ ಡ್ಯೂಯಲ್ ಅಂತ ಹೇಳ್ತಾರೆ. ಸೊ ಮ್ಯಾಟರ್ ಹ್ಯಾಸ್ ಎ ಡ್ಯೂಯಲ್ ನೇಚರ್. ಐನ್ಸ್ಟೀನು ಲೈಟ್ನ ಡ್ಯೂಯಲ್ ನೇಚರ್ ಅಂತ ಹೇಳಿದರು. ಡಿ ಬ್ರೋಗ್ಲೆ ಅವರು ಮ್ಯಾಟರ್ ಹ್ಯಾಸ್ ಎ ಡ್ಯೂಯಲ್ ನೇಚರ್ ಅಂತ ಹೇಳಿದರು. ಹೇಳೋದ್ರ ಜೊತೆಗೆ ಅವ್ರು ಇನ್ನೊಂದು ಪಾಯಿಂಟನ್ನು ಹೇಳ್ತಾರೆ. ಸೊ ಮ್ಯಾಟರ್ ಆಲ್ಸೋ ಹ್ಯಾಸ್ ಎ ಡ್ಯೂಯಲ್ ನೇಚರ್. ಈ ಪ್ರಪೋಸ್ಡ್ ದಟ್
ಎವ್ರಿ ಮೂವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಎವ್ರಿ ಮೂವಿಂಗ್ ಜನರಲ್ ಹೇಳುವಾಗ ಈಸ್ ಅಸೋಸಿಯೇಟೆಡ್ ವಿತ್ ಎ ವೇವ್ ಈಸ್ ಕಾಲ್ಡ್ ಮ್ಯಾಟರ್ ವೇವ್ ಅಂತ ಕರಿತೀವಿ. ಎವ್ರಿ ಮೂವಿಂಗ್ ಪಾರ್ಟಿಕಲ್ ಅಂದರೆ ಎವ್ರಿ ಮೂವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಮ್ಯಾಟರ್ ಈಸ್ ಕಾಲ್ಡ್ ಆಸ್ ದ ಮ್ಯಾಟರ್ ವೇವ್ ಅಂತ ಕರೀತಾರೆ. ಎವ್ರಿ ಮೂಮೆಂಟ್ ಹೇಳುವಾಗ ಈ ಪ್ರಪೋಸ್ಡ್ ದಟ್ ಎವ್ರಿ ಮೂವಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಎ ವೇವ್ that wave is called as the matter wave ಅಂತ ಕರೀತಾರೆ. ಇಲ್ಲಿ ವಾಟ್ ಆರ್ ಮ್ಯಾಟರ್ ವೇವ್ ಅಂತ ಹೇಳಿದಾಗ ಜನರಲ್ ಆಗಿ ಮ್ಯಾಟರ್ ಆಲ್ಸೋ ಹ್ಯಾಸ್ ಎ ಡ್ಯೂಯಲ್ ನೇಚರ್ ಅಂತ ಒಂದು ಪಾಯಿಂಟ್ ಹೇಳಿದ್ರು. ಅಂಡ್ ಈಸ್ ಅಸೋಸಿಯೇಟೆಡ್ ವಿತ್ ಎ ವೇವ್ ಈಸ್ ಕಾಲ್ಡ್ ಆಸ್ ದ ಮ್ಯಾಟರ್ ವೇವ್ ಅಂತ ಕರೀತಾರೆ. ದಿಸ್ ಮ್ಯಾಟರ್ ಈಸ್ ಅಸೋಸಿಯೇಟೆಡ್ ವಿತ್ ಎ ವೇವ್ ಈಸ್ ಕಾಲ್ಡ್ ಆಸ್ ದ ಮ್ಯಾಟರ್ ವೇವ್ ಅಂತ ಕರೀತಾರೆ. ಇನ್ನೊಂದು ದ ಪ್ರಾಪರ್ಟಿ ಆಫ್ ವೇವ್. ದ ವೇವ್ ಪ್ರಾಪರ್ಟಿ ಈಸ್ ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್ ಲೈಕ್ ಫೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ನೋಡಿ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಅಂದರೆ ಡಿ ಬ್ರಾಗ್ಲೆ said that in 1923 matter also has a dual nature. This matter associated with waves is called as matter waves. This matter associated with waves is called as matter waves. The property of wave is significant. ಯಾವಾಗ ಇನ್ ಮೈನ್ಯೂಟ್ ಪಾರ್ಟಿಕಲ್ಸ್, ಸಣ್ಣ ಪಾರ್ಟಿಕಲ್ಸ್ ಇಂದ ಮಾತ್ರ ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್ ಆಗುತ್ತೆ. ಯಾರು ಎಕ್ಸಾಂಪಲ್? ಫೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್. ಅದನ್ನ ಹೇಳ್ತಾರೆ ಇಲ್ಲಿ ಹೇಳುವಾಗ ನೋಡಿ, ವೇವ್ ಪ್ರಾಪರ್ಟಿ ಈಸ್ ಸಿಗ್ನಿಫಿಕೆಂಟ್. ವೇವ್ ಪ್ರಾಪರ್ಟಿ ಈಸ್ ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ minute particles. In case of minute particles, wave property is significant in case of minute particles. Example ಬೇಕಾದಕ್ಕೆ photons and electrons. Clear cut ಆಗಿ ಹೇಳ್ಬೋದು ನೋಡಿ. photons ಕ್ವಾಂಟಾ ಅಂತ ಕರಿತೀವಿ. So quantum energy associated with the quantum energy is called as the photons. The small packets of energy is called as the quanta ಅಂತ ಕೂಡ ಹೇಳ್ತೀವಿ. ಇಲ್ಲಿ ಹೇಳುವಾಗ ನೋಡಿ, ಇಲ್ಲಿ ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್. ವೇವ್ ಪ್ರಾಪರ್ಟಿ ಯಾವ ಸಿಗ್ನಿಫಿಕೆಂಟ್ ಅಪ್ಪ ಅಂತ ಹೇಳಿದ್ರೆ, ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್. ಆ ಮೈನ್ಯೂಟ್ ಪಾರ್ಟಿಕಲ್ಸ್ ಯಾವ್ಯಾವ ಬರ್ತಾರಲ್ಲಿ? ಫೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಬಟ್ the wave property is insignificant in case of large particles. ಇದು ವೇವ್ ಪ್ರಾಪರ್ಟಿ ಯಾವ ಸಿಗ್ನಿಫಿಕೆಂಟ್ ಅಪ್ಪ ಅಂತ ಹೇಳಿದ್ರೆ, ಓನ್ಲಿ ಇನ್ ಕೇಸ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್. ಮೈನ್ಯೂಟ್ ಪಾರ್ಟಿಕಲ್ಸ್ ಇದ್ದಾಗ ಮಾತ್ರ ಇದು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಅದೇ ಇನ್ ಕೇಸ್ ಆಫ್ ಲಾರ್ಜ್ particles, so this wave property is insignificant. This wave property is insignificant. ಇದೊಂದು ಪಾಯಿಂಟ್ ಕನ್ನಡ ಗೊತ್ತಿರಲಿ. ಇವಷ್ಟು ಸೇರಿಕೊಂಡು ಒಂದು ಈಕ್ವೇಷನ್ ಕೂಡ ಡೆರೈವ್ ಮಾಡ್ತಾರೆ. ದಟ್ ಈಕ್ವೇಷನ್ ಇಸ್ ಕಾಲ್ಡ್ ಎಸ್ ಡಿ ಬ್ರಾಗ್ಲೆ ಈಕ್ವೇಷನ್. ಎಕ್ಸಾಂಪಲ್ 2 ಮಾರ್ಕ್ಸ್ ಕೇಳ್ತಾರೆ. ಡಿ ಬ್ರಾಗ್ಲೆ ಈಕ್ವೇಷನ್ಸ್ ಅನ್ನ ಡೆರೈವ್ ಮಾಡಿ ಅಂತ 2 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಆ ಡಿ ಬ್ರಾಗ್ಲೆ ಈಕ್ವೇಷನ್ ಈಗ ಡೆರೈವ್ ಮಾಡಾದ್ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಕೂಡ ಸ್ಟಡಿ ಮಾಡ್ತಾವ. ಸೊ ಬಟ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ತಗೊಂಡ ತಕ್ಷಣ 2 ಜನ ಸೈಂಟಿಸ್ಟ್ ಎಂಟರ್ ಆಗ್ತಾರೆ. ಅದರಲ್ಲಿ ಒಬ್ಬರು ಐನ್ಸ್ಟೀನ್. ಇವರ ಫುಲ್ ನೇಮ್ ಬಂದ್ಬಿಟ್ಟು ಆಲ್ಬರ್ಟ್ ಐನ್ಸ್ಟೀನ್ ಅಂತ ಕೂಡ ಕರಿತೀವಿ. ಸೊ ಆಲ್ಬರ್ಟ್ ಐನ್ಸ್ಟೀನ್ ಅವರು ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ತಗೊಂಡಾಗ ಅವರೊಂದು ಕಾನ್ಸೆಪ್ಟನ್ನು ಕೊಡ್ತಾರೆ. 1905 ಅಲ್ಲಿ ಲೈಟ್ ಆಸ್ ಎ ಡ್ಯೂಯಲ್ ನೇಚರ್ ಅಂತ ಹೇಳ್ಕೊಳ್ತಾರೆ. ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಅದಾದ ಮೇಲೆ 1923 ಸೊ ಇಲ್ಲಿ ನೆಕ್ಸ್ಟ್ ಒಬ್ಬರು ಸೈಂಟಿಸ್ಟ್ ಬರ್ತಾರೆ, ಲೂಯಿಸ್ ಡಿ ಬ್ರಾಗ್ಲೆ ಅಂತ ಕರಿತೀವಿ. ಸೊ ಈ ಲೂಯಿಸ್ ಡಿ ಬ್ರಾಗ್ಲೆ ಅವರು ಮ್ಯಾಟರ್ ಹ್ಯಾಸ್ ಎ ಡ್ಯೂಯಲ್ ನೇಚರ್ ಅಂಡ್ ದಿಸ್ ಮ್ಯಾಟರ್ ಇಸ್ ಅಸೋಸಿಯೇಟೆಡ್ ವಿತ್ ದ ವೇವ್ ಇಸ್ ಕಾಲ್ಡ್ ಆಸ್ ದ ಮ್ಯಾಟರ್ ವೇವ್ಸ್ ಅಂತ ಕೂಡ ಕರೀತಾರೆ. ದ ಪ್ರಾಪರ್ಟಿ ಆಫ್ ವೇವ್ಸ್ associated with the matter is called as the matter waves ಅಂತ ಕೂಡ ಕರೀತಾರೆ. ಅದರ ಜೊತೆಗೆ ವೇವಿನ ಪ್ರಾಪರ್ಟಿನೂ ಕೂಡ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂದರೆ, ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಯಾವ ಟೈಮಲ್ಲಪ್ಪ ಅಂತ ಹೇಳಿದ್ರೆ, ದಿಸ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ ಮೈನ್ಯೂಟ್ ಪಾರ್ಟಿಕಲ್ಸ್.
ಪಾರ್ಟಿಕಲ್ಸ್ಗಳು ಚಿಕ್ಕವಿದ್ದರೆ, ಮೈನ್ಯೂಟ್ಸ್ ಆಗಿದ್ದರೆ, ಆ ಮೈನ್ಯೂಟ್ ಮೀನ್ಸ್ ನಮ್ಮ ಕಣ್ಣಿಗೆ ಕಾಣಿಸಬಾರ್ದು ಅಂತ ಮೈನ್ಯೂಟ್ ಪಾರ್ಟಿಕಲ್ಸ್ ಆಗಿದ್ದರೆ ಮಾತ್ರ ದಿಸ್ ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್. ಎಕ್ಸಾಂಪಲ್ ಯಾವ ತೊಗೊಳ್ತೀವಿ ಮೈನ್ಯೂಟ್ ಪಾರ್ಟಿಕಲ್ಸ್ಗಳಿಗೆ? ಸೊ ಇಲ್ಲಿ ಫೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್. ಪ್ರೋಟಾನ್ಸ್ ಅಲ್ಲ, ಫೋಟಾನ್ಸ್. ಫೋಟಾನ್ಸ್ ಅಂತ ಬೇರೆ ಇಲ್ಲಿ ಹೇಳುವಾಗ, ಫೋಟಾನ್ಸ್ ಅಂತ ಹೇಳಿದಾಗ ಲೈಟ್, ಫೋಟಾನ್ಸ್ ನಥಿಂಗ್ ಬಟ್ ಲೈಟ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಹೇಳುವಾಗ ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಿಸ್ ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ ಫೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ಅದೇ ರೀತಿ ದಿಸ್ ವೇವ್ ಪ್ರಾಪರ್ಟಿ ಇಸ್ ಇನ್ಸಿಗ್ನಿಫಿಕೆಂಟ್ ಇನ್ ಕೇಸ್ ಆಫ್ ಲಾರ್ಜ್ ಪಾರ್ಟಿಕಲ್ಸ್. ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಎರಡು ಜನ ಸೇರಿಕೊಂಡು ಈ 2 ಮೆಂಬರ್ಸ್ ಎರಡು ಏನಿದೆಲ್ಲ, ಐನ್ಸ್ಟೈನ್, ಆಲ್ಬರ್ಟ್ ಐನ್ಸ್ಟೈನು ಮತ್ತು ಲೂಯಿಸ್ ಡಿ ಬ್ರೊಗ್ಲಿ ಸೇರ್ಕೊಂಡ್ಬಿಟ್ಟು ಡ್ಯೂಯಲ್ ನೇಚರ್ ಬಗ್ಗೆ ಮಾತಾಡ್ತಾರೆ. ಸೊ ಐನ್ಸ್ಟೈನ್ ಅವರು ಲೈಟಿನ ಡ್ಯೂಯಲ್ ನೇಚರ್ ಬಗ್ಗೆ ಹೇಳ್ತಾರೆ. ಸೊ ಡಿ ಬ್ರೊಗ್ಲಿ ಅವರು ಮ್ಯಾಟರ್ನ ಡ್ಯೂಯಲ್ ನೇಚರ್ ಬಗ್ಗೆ ಹೇಳ್ತಾರೆ. ಸೊ ಹಾಗಾಗಿ ಅದರ ಜೊತೆಗೆ ದಿಸ್ ಮ್ಯಾಟರ್ ಅಸೋಸಿಯೇಟೆಡ್ ವಿತ್ ವೇವ್ ಈಸ್ ಕಾಲ್ಡ್ ಎಸ್ ಅ ಮ್ಯಾಟರ್ ವೇವ್ ಅಂತ ಕೂಡ ಅವರು ಏನೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. ಮತ್ತು ವೇವ್ ಪ್ರಾಪರ್ಟೀಸನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವಾಗ ವೇವ್ ಪ್ರಾಪರ್ಟಿ ಸಿಗ್ನಿಫಿಕೆಂಟ್ ಆಗಿರುತ್ತೆ, ಯಾವಾಗ ವೇವ್ ಪ್ರಾಪರ್ಟಿ ಇನ್ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ದಟ್ಸ್ ಆಲ್. ಇದಾಗಿದ್ರೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಕೂಡ ಕಂಪ್ಲೀಟ್ ಆಯಿತು. ಸೊ ಮೂವ್ ಆನ್ ಟು ನೆಕ್ಸ್ಟ್ ಇಸ್ ಡಿರೈವೇಷನ್ಸ್ ಹೋಗ್ತಾ ಇದ್ದೀವಿ. ಎರಡು ಜನ ಸೇರ್ಕೊಂಡು ಒಂದು ಈಕ್ವೇಷನ್ ಅನ್ನು ಕೊಡ್ತಾರೆ. ಸೊ ದಿಸ್ ಈಕ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಕ್ವೇಷನ್ ವಿ ಕ್ಯಾನ್ ಕಾಲ್ ಇಟ್ ಆಸ್, ನಾವು ಅದಕ್ಕೆ ಡಿರೈವೇಷನ್ ಆಫ್ ಡಿ ಬ್ರೊಗ್ಲಿ ರಿಲೇಷನ್ಶಿಪ್ ಅಂತ ಕೂಡ ಕರಿತೀವಿ. ಡಿರೈವೇಷನ್ ಆಫ್ ಡಿ ಬ್ರೊಗ್ಲಿ ರಿಲೇಷನ್ಶಿಪ್ ಅಂತ ಕೂಡ ಹೇಳ್ಬೋದು, ಡಿ ಬ್ರೊಗ್ಲಿ ರಿಲೇಷನ್ ಅಂತ ಕೂಡ ಹೇಳ್ಬೋದು, ಡಿ ಬ್ರೊಗ್ಲಿ ಈಕ್ವೇಷನ್ ಅಂತ ಕೂಡ ಹೇಳ್ಕೊಳ್ಬೋದು. ನೋಡಿ, ನೆಕ್ಸ್ಟ್ ಈಸ್ derivation of derivation of de Broglie derivation of de Broglie relationship ಅಂತ ಕೂಡ ಕರೀತೀವಿ. ಸೊ ಅಥವಾ ಅದನ್ನ ಡಿ ಬ್ರೊಗ್ಲಿ ಈಕ್ವೇಷನ್ ಅಂತ ಕೂಡ ಕರಿತೀವಿ. ನೋಡಿ, ಇದನ್ನು ಹೇಳುವಾಗ ಎರಡು ಈಕ್ವೇಷನ್ಸ್ ಬೇಕು. ಒಂದು ಐನ್ಸ್ಟೈನ್ ಈಕ್ವೇಷನ್, ಮತ್ತೊಂದು ಏನಪ್ಪ ಅಂದರೆ ಫೋಟಾನ್ಸ್ ಈಕ್ವೇಷನ್ಸ್ ಕೂಡ ಬೇಕಾಗುತ್ತೆ. ಸೊ ಫೋಟಾನ್ಸ್ ಆಫ್ ಲೈಟ್ ಅಂತ ಹೇಳಿದಾಗ ಈ ಮ್ಯಾಕ್ಸ್ ಪ್ಲಾಂಕ್ ಅಂತ ಬರ್ತಾರೆ. ಆ ಮ್ಯಾಕ್ಸ್ ಪ್ಲಾಂಕಲ್ಲಿ ಸ್ಟಡಿ ಮಾಡುವಾಗ ಒಂದು ಈಕ್ವೇಷನ್ ಬರುತ್ತೆ, E is equal to h nu ಅಂತ ಕರಿತೀವಿ. E is equal to h nu, ಅದನ್ನು ನಾವು ಪ್ಲಾಂಕ್ಸ್ ಈಕ್ವೇಷನ್ ಅಂತ ಕರಿತೀವಿ. ಇನ್ನೊಂದು E is equal to mc ಸ್ಕ್ವೇರ್ ಅಂತ ಹೇಳಿದಾಗ ಐನ್ಸ್ಟೈನ್ ಈಕ್ವೇಷನ್ ಅಂತ ಕೂಡ ಕರಿತೀವಿ. ಇಲ್ಲಿ ಫಸ್ಟ್ನೇದು ಏನು ಬರುತ್ತಪ್ಪ ಅಂದರೆ ದ ಎನರ್ಜಿ ಆಫ್ ಎ ಫೋಟಾನ್ ಆಫ್ ಫ್ರೀಕ್ವೆನ್ಸಿ ನ್ಯೂ ಈಸ್ ಗಿವನ್ ಬೈ ಅಂತ ಕರಿತೀವಿ. ಅಥವಾ ಅದನ್ನು ನಾವು ಹೇಳ್ಬೇಕಂದ್ರೆ ಪ್ಲಾಂಕ್ಸ್ ಈಕ್ವೇಷನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಎರಡೂ ಈಕ್ವೇಷನ್ ಬೇಕಾಗುತ್ತೆ, ಒಂದು ಪ್ಲಾಂಕ್ಸ್ ಈಕ್ವೇಷನ್ನು ಮತ್ತು ಅಕಾರ್ಡಿಂಗ್ ಟು ಐನ್ಸ್ಟೈನ್ ಈಕ್ವೇಷನ್. ಇವೆರಡೂ ಸೇರಿಕೊಂಡ್ರೆ ಮಾತ್ರ ನಾವು ಡಿ ಬ್ರೊಗ್ಲಿ ಈಕ್ವೇಷನ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಡಿ ಬ್ರೊಗ್ಲಿ ರಿಲೇಷನ್ಶಿಪ್ಪನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಹಾಗಿದ್ರೆ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ದ ಎನರ್ಜಿ ಆಫ್ ಎ ಫೋಟಾನ್ ಆಫ್ ಫ್ರೀಕ್ವೆನ್ಸಿ, ದ ಎನರ್ಜಿ ಆಫ್ ಎ photon of frequency, the energy of a photon of frequency ಗೊತ್ತಲ್ಲ ನಿಮಗೆ, ನಾನು ಹೇಳಿದ್ದೇನಲ್ಲ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ವೇವ್ಸ್. ದ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್ ಆಫ್ ವೇವ್ಸ್ ಅಂತ ಬಂದಾಗ ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೇವ್ ನಂಬರ್, ವೆಲಾಸಿಟಿ, ಆಂಪ್ಲಿಟ್ಯೂಡ್ ಅಂತ ಹೇಳಿದ್ನಲ್ಲ. ಹಾಗಾಗಿ ಇಲ್ಲಿ ಹೇಳುವಾಗ ದ ಎನರ್ಜಿ ಆಫ್ ಎ ಫೋಟಾನ್ of frequency is denoted by nu. So again, the energy of a photon of frequency nu is given by ಎಂತ ಕರಿತೀವಿ. ಸೊ ಬ್ರಾಕೆಟ್ ನಂಬರ್ this is called Planck's equation ಅಂತ ಕೂಡ ಕರಿತೀವಿ. ಅಥವಾ ಅದನ್ನ Planck's equation ಅಲ್ಲಿ ಕೂಡ ಒಂದೇ ತಾನೇ ಹೇಳುವಾಗ ಸೊ Planck's constant h is equal to E is equal to h nu ಅಂತ ಕರಿತೀವಿ. ಕ್ಲಿಯರ್? The energy of a photon of frequency nu is given by E is equal to h nu. So take it as equation 1. ಎಲ್ಲ ನಿಮಗೆ ಗೊತ್ತಿದೆ, ಮತ್ತೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡಲ್ಲ. So what is h here? H is the Planck's constant. The standard value is 6.625 10 to the power of minus 34 joules per second. This is the value for Planck's constant. Nu is called frequency of radiation emitted or absorbed. ಹೇಗಾರು ಇರ್ಬೋದು, ಎನರ್ಜಿ ಆಫ್ ರೇಡಿಯೇಷನ್ ಅಬ್ಸರ್ವ್ ಆಗ್ಬೋದು, ಅಥವಾ ಅದೇನಪ್ಪ ಹೇಳ್ಬೋದು ಎಮಿಟ್ ಬೇಕಾದ್ರೂ ಆಗ್ಬೋದು. ಸೊ ಎರಡನೇದು ಇದು ಫಸ್ಟ್ ಈಕ್ವೇಷನ್. ಸೆಕೆಂಡ್ ಒನ್ ಅಕಾರ್ಡಿಂಗ್ ಟು ಐನ್ಸ್ಟೈನ್ ಈಕ್ವೇಷನ್. ಸೊ E is equal to mc square. Take it as equation 2.
E is equal to h nu, equation 1, and E is equal to mc square, equation 2. So from equation 1 and 2 we get ಎರಡು equation combine ಮಾಡೋಣ ಈಗ. equation 1 ಮತ್ತು 2 ಏನು ಮಾಡೋಣ, combine ಮಾಡೋಣ. from equation 1 and 2, from equation 1 and 2 we get ಏನು ಬರುತ್ತೆ ನೋಡಿ, we get mc square is equal to h nu, mc square is equal to h nu, but here mu is equal to c by lambda. ಬೇಕಾ ನೋಡಿ ನೆಕ್ಸ್ಟ್ ಬರೆಯುವಾಗ mc square is equal to h into c by lambda. ಯಾಕೆ? because mu is equal to c by lambda ಅಂತ ಬರ್ಕೊಂಡ್ವಿ. so after simplification ನೋಡಿ ಈಗ ಹೇಳುವಾಗ ಲಾಸ್ಟ್ ಒನ್ ಇಸ್ by rearranging we get, ಎಲ್ಲ ಸೇರಾದ್ಮೇಲೆ ಇಲ್ಲಿ m ಇದೆ, ಇಲ್ಲಿ c ಸ್ಕ್ವೇರ್ ಇದೆ, ಎಲ್ಲದು rearrange ಆಗುತ್ತೆ. ನೆಕ್ಸ್ಟ್ ಹೇಳುವಾಗ by rearranging we get, by rearranging we get ಏನು ಬರುತ್ತೆ ನಮಗೆ, lambda is equal to h by mc. so by rearranging we get lambda is equal to h by mc. so this equation 3 is called de Broglie equation. so this equation 3 is also called as de Broglie equation ಅಂತ ಕೂಡ ಕರೀತೀವಿ. ಈಗ ನೋಡಿ this equation 3 is called de Broglie equation ಅಂತ ಕೂಡ ಕರೀತೀವಿ. so this equation is also written as lambda is equal to h by p ಅಂತ ಕೂಡ ಬರೀತೀವಿ. so lambda is equal to h by p where p is equal to m into c. m is mass, c is velocity of light. here p is momentum. this p is called as the momentum. ನೋಡಿ ಈ ರೀತಿ ಕೂಡ ಬರೀಬಹುದು. this is called equation 3 ಹೇಳುವಾಗ ನೆನಪಿದೆಯಾ? so what is the de Broglie wave equation ಅಂತ ಹೇಳಿದಾಗ lambda is equal to h by mc ಅಂತ ಕೂಡ ಹೇಳ್ತೀವಿ. this is also written as lambda is equal to h by p. here p is momentum. what is momentum? momentum is equal to mass into velocity. angular momentum ಅಂದ್ರೆ mass, velocity ಮತ್ತೆ radius of the orbit. clear ಇಲ್ಲಿ mass of an electron, velocity of an electron, radius of the orbit. so that we can call it as angular momentum. so ನಾವು Bohr's atomic model ಹೇಳ್ತೀವಿ angular momentum mvr is equal to n into h by 2 pi ಅಂತ ಕರಿತೀವಿ. ಅದೇ ರೀತಿ ಇಲ್ಲೂ ಕೂಡ ಹೇಳ್ಕೊಂತೀವಿ de Broglie's wave equation ಏನು ಬರುತ್ತೆ, lambda is equal to h by mc ಅಂತ ಕರಿತೀವಿ. h is Planck's constant, m is mass of an electron, m is mass, ಜನರಲ್ ಆಗಿ ಮಾಸ್ ಇಟ್ಕೋಬಹುದು. so here c is velocity of an electron ಅಥವಾ ವೆಲಾಸಿಟಿ ಅಂತ ಕೂಡ ಹೇಳ್ತೀವಿ. ಅಲ್ಲಿ ಎಲೆಕ್ಟ್ರಾನ್ಸ್ ಮಾತಾಡಿಲ್ಲ ಅಂತ ಹೇಳಿದ್ರು ಇಲ್ಲಿ ಕೂಡ ಮಾಸ್ ಮತ್ತೆ ಯಾವುದು c for velocity. so this mass and velocity is equal to p for what here, momentum. so momentum ನ p is equal to m into c ಅಂತ ಹೇಳಿದ್ರೆ m into v ಅಂತ ಕೂಡ ಕರಿತೀವಿ. so p is equal to mv ಅಂದ್ರೆ ಕೂಡ momentum, p is equal to m into c ಅಂದ್ರೆ ಕೂಡ momentum. m ಅಂದ್ರೆ mass, c ಅಂದ್ರೆ velocity. that's all. so this is the de Broglie's relationship ಅಥವಾ de Broglie's equation. 2 marks ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಡೈರೆಕ್ಟ್ de Broglie equation ಅಂತ ಕೂಡ ಕೇಳ್ಬೋದು, ಇಲ್ಲ 1 ಮಾರ್ಕ್ಸ್ ಕೂಡ ಕೇಳ್ಬೋದು. ರೈಟ್ ದ ಈಕ್ವೇಷನ್ ಅಂತ ಕೇಳಿದಾಗ ಇದಷ್ಟು ಮಾಡೋಂಗಿಲ್ಲ, ಡೈರೆಕ್ಟಾಗಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mc ಅಂತ ಬರೀಬೇಕಾಗತ್ತೆ. ಅವ್ರು ಡಿರೈವ್ ಅಂತ 2 ಮಾರ್ಕ್ಸ್ ಕೇಳಿದ್ರೆ ನೀನು ಪ್ಲ್ಯಾಂಕ್ಸ್ ಇಕ್ವೇಷನ್ನು ಐನ್ಸ್ಟೈನ್ ಇಕ್ವೇಷನ್ನು ತಗೊಂಡು ಎರಡನ್ನು ಕೂಡ ಕಂಬೈನ್ ಮಾಡಿ ರೀಅರೇಂಜ್ ಮಾಡಿಬಿಟ್ಟು ಫೈನಲ್ ಇಕ್ವೇಷನ್ನ ಬರೀಬೇಕಾಗತ್ತೆ. ಅವ್ರು ಅದನ್ನು ಏನು ಕೇಳಿದೇನೆ ಡೈರೆಕ್ಟಾಗಿ ರೈಟ್ ದ de Broglie ವೇವ್ ಇಕ್ವೇಷನ್ ಅಂತ ಕೇಳಿದ್ರೆ ಜಸ್ಟ್ ಯು ಹ್ಯಾವ್ ಟು ರೈಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mc ಅಂತ ಕೂಡ ಬರೀಬೋದು, ಇಲ್ಲ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by p ಅಂತ ಕೂಡ ಬರೀಬೋದು. ಯಾವ್ದು ಬರೋದು ಕೂಡ ಮಾರ್ಕ್ಸನ್ನು ಕೊಡ್ತೀವಿ. ಸೊ ಪ್ರಾಬ್ಲಮ್ಸ್ ಮಾಡುವಾಗ ಆದಷ್ಟು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mc ತೊಗೋಬೇಕಾಗತ್ತೆ, ಪಿ ತೊಗೊಳಂಗಿಲ್ಲ. ಯಾಕೆಂದರೆ ಆ ಪ್ರಾಬ್ಲಮ್ಸ್ ನಾನು ಮಾಡಿಸ್ತೀನಿ ಇವಾಗ. ಆ ಪ್ರಾಬ್ಲಮ್ಸ್ ಎಲ್ಲ ಅವ್ರೇನು ಮಾಡ್ತಾರೆ, ಎಚ್ ವ್ಯಾಲ್ಯೂ ಕೊಡ್ತಾರೆ, ಮತ್ತು ಎಮ್ ವ್ಯಾಲ್ಯೂ ಕೊಡ್ತಾರೆ, ಮತ್ತು ಸಿ ವ್ಯಾಲ್ಯೂ ಕೊಡ್ತಾರೆ. ವೇವ್ ಲೆಂತ್ನೇ ಹೇಳಿ ಅಂತಾರೆ. ಲ್ಯಾಂಬ್ಡಾ ಫಾರ್ ವೇವ್ ಲೆಂತ್ ತಾನೆ ಹೇಳಿದ್ನಲ್ಲ. ಲ್ಯಾಂಬ್ಡಾ ಅನ್ನೋ ಸಿಂಬಲ್ ಏನು ಮಾಡ್ತೀವಿ ನಾವು, ಸೊ ಫ್ರೀಕ್ವೆನ್ಸಿಗೆ ನ್ಯೂ ಅಂತ ಕರಿತೀವಿ, ವೇವ್ ಲೆಂತ್ಗೆ ಲ್ಯಾಂಬ್ಡಾ ಅಂತ ಕರಿತೀವಿ. ಗೊತ್ತಲ್ಲ, ದ ಡಿಸ್ಟೆನ್ಸ್ ಅಥವಾ ಡಿಫರೆನ್ಸ್ ಬಿಟ್ವೀನ್ ದ 2 ನೈಬರಿಂಗ್ ಕ್ರೆಸ್ಟ್ ಅಥವಾ 2 ನೈಬರಿಂಗ್ ಟ್ರಫ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ವೇವ್ ಲೆಂತ್. ಸೊ ವೇವ್ ಲೆಂತನ್ನು ಲ್ಯಾಂಬ್ಡಾ ಅಂತ ಡಿನೋಟ್ ಮಾಡ್ತೀವಿ. ಹಾಗಾಗಿ ಈ ವೇವ್ ಲೆಂತನ್ನು ಫೈಂಡ್ ಮಾಡುವಾಗ ಮಾಸ್ ಕೊಟ್ಟಿರ್ತಾರೆ, ವೆಲಾಸಿಟಿ ಕೊಟ್ಟಿರ್ತಾರೆ, ಮತ್ತು ಪ್ಲ್ಯಾಂಕ್ಸ್ ಕಾಸ್ಟ್ ವ್ಯಾಲ್ಯೂನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಸೊ ಪ್ರಾಬ್ಲಮ್ಸ್ ಮಾಡುವಾಗ ಈ ಫಾರ್ಮುಲಾ ಬರ್ಕೋಬೇಕು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mc ಅಂತ ಪಿ ಬರೆಯೋದು ಬೇಡ. ಓಕೆ, ಈಗ ಪ್ರಾಬ್ಲಮ್ಸ್ ಹೋಗೋಣ. ಸರಿ, ಇಲ್ಲಿಗೆ ಡಿರೈವೇಷನ್ಸ್ ಕಂಪ್ಲೀಟ್ ಆಗಿದೆ ಅನ್ಕೊಂತೀನಿ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಚೆನ್ನಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ಗೊತ್ತಾಗಿಲ್ಲ ವೀಡಿಯೋಸ್
ಸಿಂಪಲ್ ಇಕ್ವೇಷನ್. ಪ್ಲ್ಯಾಂಕ್ಸು ಮತ್ತು ಐನ್ಸ್ಟೈನ್ ತೊಗೊಳೋದು ಎರಡೂ ಕೂಡ ಕಂಬೈನ್ ಮಾಡಿ ರೀಅರೇಂಜ್ ಮಾಡಿದ್ರೆ ನಿಮಗೆ ಈಕ್ವೇಷನ್ ಸಿಗುತ್ತೆ. ಓಕೆ, ಸೊ ಇದಾಗಿದ್ದರೆ ಒಂದು ಪ್ರಾಬ್ಲಮ್ ಇದೆ ನೋಡಿ. ಪ್ರಾಬ್ಲಮ್ಸ್ ನೋಡೋಣ. ಇದರಲ್ಲಿ ಈ ಒಂದು ಡಿ ಬ್ರಾಗ್ಲಿಸ್ ಮೇಲೆ ಪ್ರಾಬ್ಲಮ್ಸ್ ಇದೆ. ಏನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಹೋಗೋಣ. ಹೇಳ್ತೀನಿ ಪ್ರಾಬ್ಲಮ್ ಈಗ ನೋಡಿ. ಪ್ರಾಬ್ಲಮ್ಸು: ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಡಿ ಬ್ರಾಗ್ಲಿ ವೇವ್. ಕ್ಯಾಲ್ಕುಲೇಟ್ ದ wavelength of de Broglie wave. Calculate the wavelength of de Broglie wave associated with an electron of mass. Associated with an electron of mass. Associated with an electron of mass. Mass is 9.1. Is 9.1 into 10 to the power of 31 kilogram. Moving with a velocity of velocity of 2.03 into 10 to the power of 7 meter per second. 2.03 10 to the power of plus 7 meter per second inverse velocity. Clear? So this is Planck's constant is, next Planck's h is equal to, what h andre Planck's constant is 6.625 10 to the power of minus 34 joules per second inverse. ಈ ತರ ಪ್ರಾಬ್ಲಮ್ ಇದೆ. ಅಬ್ಸರ್ವ್ ಮಾಡಿ, ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಡಿ ಬ್ರಾಗ್ಲಿ ವೇವ್. ನಿಮ್ಮ ಮೈಂಡಲ್ಲಿ ಬಂದ್ಬಿಡ್ಬೇಕು ಫಾರ್ಮುಲಾ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mc ಅಂತ. ಸೊ ಎಲ್ಲ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ ಅವರೇ ನೋಡಿ. ಸೊ ಅಸೋಸಿಯೇಟೆಡ್ ವಿತ್ ಎನ್ ಎಲೆಕ್ಟ್ರಾನ್ ಆಫ್ ಮಾಸ್, m ವ್ಯಾಲ್ಯೂ ಸಿಕ್ತ, ಮಾಸ್ m ವ್ಯಾಲ್ಯೂ ಸಿಕ್ಕಿದೆ. ಮೂವಿಂಗ್ ವಿತ್ ಎನ್ ವೆಲಾಸಿಟಿ v, c ವ್ಯಾಲ್ಯೂ ಸಿಕ್ತಾ, ಸೊ ಆ್ಯಂಡ್ h ವ್ಯಾಲ್ಯೂ ಸಿಕ್ತು. ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಈಗ ಬರ್ಕೋಬೋದು. ಈಗ ನೋಡಿ ಪ್ರಾಬ್ಲಮಲ್ಲಿ ಸೊಲ್ಯೂಷನ್ ಅಂತ ಬರ್ಕೊಂಡು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mc ಅಂತ ಹಾಕೊಳ್ಳಿ. ಸೊ h ವ್ಯಾಲ್ಯೂ ಇದೆಯಲ್ಲ ನೋಡಿ ಬರ್ಕೊಳ್ಳಿ ಸೈಡಲ್ಲಿ ಡಾಟಾ ಸೆಟ್ 6.625 10 to the power of minus 34 ಯೂನಿಟ್ ಟೆಂಪರೇಚರ್ ಬೇಡ ಬರ್ಕೊಳ್ಬೇಕು ನೋಡಿ. ಸೊ ನೆಕ್ಸ್ಟ್ m is equal to 9.1 into 10 to the power of minus 31 ಇದೆಯಲ್ಲ. ನೆಕ್ಸ್ಟ್ c is velocity. c is equal to 2.0 10 to the power of plus 7 ವ್ಯಾಲ್ಯೂಸ್ ಬೇಕಾದೇನು ಲ್ಯಾಂಬ್ಡಾ is equal to question mark. ಈ ವ್ಯಾಲ್ಯೂಸನ್ನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಬರೆದ್ರೆ ವಿಲ್ ಗೆಟ್ 1 ಮಾರ್ಕ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದೇನೆ ಫಾರ್ಮುಲಾ ಬರೆದು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ವಿಲ್ ಗೆಟ್ 1 ಮಾರ್ಕ್. ಸೊ ವಿತೌಟ್ ಫಾರ್ಮುಲಾ ಮಾರ್ಕ್ಸ್ ಸಿಗಲ್ಲ. ಸೊ ಕೆಲವರು ಫಾರ್ಮುಲಾ ಬರೀದಂಗೆ ಪಕ್ಕದಲ್ಲಿ ನೋಡ್ಕೊಂಡು ಕಾಪಿ ಮಾಡಿಬಿಡ್ತಾರೆ. ಯಾರು ನೋಡ್ಕೊಂಡು ಫಾರ್ಮುಲಾ ಬರೆಯಲ್ಲ, ಡೈರೆಕ್ಟ್ ಅವನು ಮಾಡ್ತಾನೆ ಎಚ್ ವ್ಯಾಲ್ಯೂ ಎಮ್ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬರೀತಾನೆ. ಸೊ ಆನ್ಸರ್ ಕರೆಕ್ಟಾಗಿದ್ದರೂ ಸಬ್ಸ್ಟಿಟ್ಯೂಷನ್ ಕರೆಕ್ಟಾಗಿದ್ದರೂ ಮಾರ್ಕ್ಸ್ ಸಿಗಲ್ಲ. ಯಾಕೆಂದರೆ ಫಾರ್ಮುಲಾ ಬರೆದ್ರೆ ಮಾತ್ರ ಮಾರ್ಕ್ಸು. ಸೊ ನೀನು ಆನ್ಸರ್ ಕರೆಕ್ಟಾಗಿದೆ ವಿತೌಟ್ ಮೆನ್ಷನಿಂಗ್ ದ ಫಾರ್ಮುಲಾ. ಫಸ್ಟ್ ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ನ ತೋರಿಸಿ ಆನ್ಸರ್ನ ಕೊಟ್ಟರೆ ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಬರೋದಕ್ಕೆ 1 ಮಾರ್ಕ್ ಇರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ 1 ಮಾರ್ಕ್ ಇರುತ್ತೆ, ಆನ್ಸರ್ಗೆ 1 ಮಾರ್ಕ್ ಇರುತ್ತೆ. 3 ಮಾರ್ಕ್ಸಿಗೆ ಅಷ್ಟೇ ಕೆಮಿಸ್ಟ್ರಿ ಹೈಯೆಸ್ಟ್ ಪ್ರಾಬ್ಲಮ್ಸ್ ನಾವು ಕೇಳೋದು. ಒಂದು ವೇಳೆ 2 ಮಾರ್ಕ್ಸಿಗೆ ಕೇಳಿದಾಗ ಫಾರ್ಮುಲಾಗೆ 1 ಕೊಡ್ತಾರೆ, ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಆನ್ಸರ್ ಅಲ್ಲಿಗೆ 1 ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ 3 ಮಾರ್ಕ್ಸ್ ಬಂದು ಸ್ಪ್ಲಿಟ್ ಮಾಡ್ಕೊತಾರೆ. ಸೊ ಅದೇನಾದ್ರು ಪ್ರಾಬ್ಲಮ್ 3 ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ 1 ಮಾರ್ಕನ್ನು ಫಾರ್ಮುಲಾಗೆ, 1 ಮಾರ್ಕನ್ನು ಸಬ್ಸ್ಟಿಟ್ಯೂಷನ್ಗೆ, ಇನ್ನೊಂದು ಮಾರ್ಕನ್ನು ಲಾಸ್ಟ್ ಕರೆಕ್ಟ್ ಆನ್ಸರ್ ವಿತ್ ಕರೆಕ್ಟ್ ಯೂನಿಟ್. ಕರೆಕ್ಟ್ ಆನ್ಸರ್ ವಿತ್ ಕರೆಕ್ಟ್ ಯೂನಿಟ್ ಇಂಪಾರ್ಟೆಂಟ್. ಯೂನಿಟನ್ನು ಬಿಡೋವಾಗಿಲ್ಲ, ಯೂನಿಟನ್ನು ಬಿಟ್ಟರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 2 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರೋದ್ರಿಂದ ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಬರೀದೆ ಹಾಗೆ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ನ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಸಿಗಲ್ಲ. ನೆನಪಲ್ಲಿ ನೋಡಿ ಮಾಡ್ಬೋದು. ಈಗ ಎಚ್ ಅಂತ ಹೇಳಿದ್ರೆ 6.625 10 to the power of minus 34 divided by m 9.1 10 to the power of minus 31 into 2.03 10 to the power of 7. ನೋಡಿ ಎಲ್ಲ ಸಿಂಪ್ಲಿಫಿಕೇಶನ್ ವೆರಿ ಸಿಂಪಲ್. ಈ 31 ಮೇಲ್ಗಡೆ ಕಳಿಸ್ಬಿಟ್ರೆ ಪ್ಲಸ್ ಆಗುತ್ತೆ. 34 ಅಲ್ಲಿ ಪ್ಲಸ್ 31 ನೆಕ್ಸ್ಟ್ ಉಳಿಯುತ್ತೆ 3 ಉಳಿಯುತ್ತೆ.
ಇಲ್ಲಿ 3 + 7 10 ಆಗುತ್ತೆ, ಮತ್ತು ಯೂನಿಟ್ ಬರೆಯುವಾಗ 11 ಆಗುತ್ತೆ. ಸೊ ನೋಡಿ ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ ಆಫ್ಟರ್ ಸಿಂಪ್ಲಿಫಿಕೇಶನ್ ಸೊ ವಿ ಗೆಟ್ ದ ವ್ಯಾಲ್ಯೂಸ್ 3.5. ಸೊ 3.5 into 10⁻⁻11 ಮೀಟರ್. ನೆನ್ಪಿಟ್ಕೊಳ್ಳಿ, ವೇವ್ ಲೆಂತ್ ಯೂನಿಟ್ ಏನು ಮೀಟರ್ ಅಂತ ಕರಿತೀವಿ. ನೆನಪಿರಲಿ, ಮೀಟರ್ ಅಂತ ಕರಿತೀವಿ, ಆಂಗ್ಸ್ಟ್ರಾಮ್ ಅಂತ ಕೂಡ ಕರಿತೀವಿ, ಮತ್ತು ನ್ಯಾನೋಮೀಟರ್. 1 ಆಂಗ್ಸ್ಟ್ರಾಮ್ ಇಸ್ ಈಕ್ವಲ್ ಟು 10⁻⁻10 ಮೀಟರ್. ಕ್ಲಿಯರ್? 1 ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 10⁻⁹ ಮೀಟರ್. ನಾನೆಲ್ಲದೂ ಕೂಡ ಹೇಳಿದ್ದೀನಿ ಬಿಗಿನಿಂಗಲ್ಲಿ. ಹಾಗಾಗಿ ಇದರ ಆನ್ಸರ್ ಬಂದ್ಬಿಟ್ಟು therefore ಲ್ಯಾಂಬ್ಡಾ ವೇವ್ ಲೆಂತ್ ಇಸ್ ಈಕ್ವಲ್ ಟು 3.5 into 10⁻⁻11 meter. Meter is the expressed unit in case of wavelength. wavelength ನ ಯೂನಿಟ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಇಷ್ಟು ಆನ್ಸರ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ನೀವು ಅದನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಏನೇನು ಬರುತ್ತೆ ಅಬ್ಸರ್ವ್ ಮಾಡಿ. ಡೆಫಿನೆಟ್ಲಿ ಆನ್ಸರ್ ಬಂದಿದೆ. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಆನ್ಸರ್ನ ನಾನು ಬರೆದಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ನಿಮಗೆ ಏನಪ್ಪ ಅಂದರೆ ಫಸ್ಟ್ ಫಾರ್ಮುಲಾ ಗೊತ್ತಿರಬೇಕು, ವ್ಯಾಲ್ಯೂಸ್ ಗೊತ್ತಿರಬೇಕು, ಎಚ್ಗೆ ಏನು ಹಾಕಬೇಕು ಮತ್ತು ಎಮ್ಮಿಗೆ ಏನು ಹಾಕಬೇಕು ಮತ್ತು ಸಿಗೆ ಏನು ಹಾಕಿ ವ್ಯಾಲ್ಯೂಸ್ ಗೊತ್ತಿರಬೇಕು, ಎಲ್ಲ ಅವರೇ ಕೊಡ್ತಾರೆ. ಹಾಗಾಗಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಆನ್ಸರ್ನ ಬರೀಬೇಕು. ಬರೆಯುವಾಗ ಆದಷ್ಟು ನೆನಪಲ್ಲಿ ಇಟ್ಕೊಳ್ಳಿ, ಈ ಸೈಂಟಿಫಿಕ್ ನೊಟೇಷನ್ಸ್ ಭಾಳ ಇಂಪಾರ್ಟೆಂಟ್. ಏನು ಲೆಫ್ಟ್ ಸೈಡಿಗೆ ಮೂವ್ ಆಗ್ತಿದೆ ಡೆಸಿಮಲ್ಸು ಅಥವಾ ರೈಟ್ ಸೈಡಿಗೆ ಮೂವ್ ಆಗ್ತಿದೆ ಡೆಸಿಮಲ್ಸ್ಗಳು ನೋಡಿಕೊಂಡು ಸೊ ನೀಟಾಗಿ ಪವರ್ಸ್ ಬರೀಬೇಕಾಗುತ್ತೆ. ಯಾಕಂದರೆ ಆಲ್ರೆಡಿ ನಿಮಗೆ ಫಸ್ಟ್ ಟಾಪಿಕಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಸೈಂಟಿಫಿಕ್ ನೊಟೇಷನ್ಸ್ ಅಂತ ಕಾನ್ಸೆಪ್ಟನ್ನು ಹೇಳಿದ್ದೀವಿ. ಲೆಫ್ಟ್ ಸೈಡ್ ಬಂದಾಗ ಏನಾಗಿರುತ್ತೆ ಮತ್ತು ರೈಟ್ ಸೈಡ್ ಬಂದಾಗ ಏನಾಗುತ್ತೆ. ಲೆಫ್ಟ್ ಸೈಡಿಗೆ ಬಂದಾಗ ಎಕ್ಸ್ಪೋನೆಂಟ್ ಪ್ಲಸ್ ಆಗುತ್ತೆ, ರೈಟ್ ಸೈಡಿಗೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಅದನ್ನು ಇಟ್ಕೊಂಡು ನೀಟಾಗಿ ಪ್ರಾಬ್ಲಮ್ ಮಾಡೋಕ್ಕಾಗುತ್ತೆ. ಬರೆಯುವಾಗ ಯಾವುದೇ ಕಾರಣಕ್ಕೂ ಅಷ್ಟೇ ಸೈಂಟಿಫಿಕ್ ನೊಟೇಷನ್ಸನ್ನು ಬರೆಯುವಾಗ ಇಲ್ಲಿ >1 <10 ಆಗಿರಬೇಕು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. 1ಕ್ಕಿಂತ ಜಾಸ್ತಿ ಇರಬೇಕು, 10ಕ್ಕಿಂತ ಕಡಿಮೆ ಇರಬೇಕು. >1 <10 ಅಂದರೆ 1ಕ್ಕಿಂತ ಜಾಸ್ತಿ ಅಂದರೆ ಈ ಪಾಯಿಂಟನ್ನು ಕೊಡುವಾಗ 1ಕ್ಕಿಂತ ಜಾಸ್ತಿ ಬರೋಕ್ಕೆ ಕೊಡಬೇಕು. ಸಪೋಸ್ ಈ ಪಾಯಿಂಟ್ ಕೊಡುವಾಗ 35 ಪಾಯಿಂಟ್ ಕೊಡಬಾರ್ದು, ಯಾವಾಗ 3.5. ಯಾಕೆಂತಂದರೆ 3 1ಕ್ಕಿಂತ ಜಾಸ್ತಿ ಇದೆ, 10ಕ್ಕಿಂತ ಕಡಿಮೆ ಇದೆ. ಸೈಂಟಿಫಿಕ್ ನೊಟೇಷನ್ಸ್ನ ಫಸ್ಟ್ ಏನಂತ ಹೇಳ್ತೀವಿ, ಕ್ಯಾಪಿಟಲ್ N into 10⁻⁻n. N is an exponent. This capital N is varies from 1.00 to 9.99 ಅಂತ ಹೇಳಿದ್ದಾನೆ. ಹಾಗಾಗಿ 1 ಪಾಯಿಂಟ್ ಸ್ಟಾರ್ಟಿಂಗ್ ವ್ಯಾಲ್ಯೂ ಇರೋದ್ರಿಂದ ಅದರ ಎಕ್ಸ್ಪೋನೆಂಟ್ ಯಾವಾಗಲೂ ಕೂಡ ಏನಿರಬೇಕು, >1 ಇರಬೇಕು, <10 ಇರಬೇಕು. ಆ ರೀತಿ ನೀವು ಸೈಂಟಿಫಿಕ್ ನೊಟೇಷನ್ಸ್ನ ಬರೀಬೇಕು. ಆಗ ಬರೆದ್ರೆ ಮಾತ್ರ ಈ ಫಾರ್ಮುಲಾಗೆ ಕರೆಕ್ಟ್ ವ್ಯಾಲ್ಯೂ ಸಿಕ್ಕಂಗಾಗುತ್ತೆ. ಕ್ಲಿಯರ್? ಇದೊಂದು ಪ್ರಾಬ್ಲಮ್ ಆಯಿತು. ಈ ಥರ ಪ್ರಾಬ್ಲಮ್ಸ್ ಕೊಡ್ತಾರೆ. ಈ ಪ್ರಾಬ್ಲಮ್ಸ್ಗಳನ್ನ ನೋಡ್ಕೊಳ್ಳಿ. ಇದೇ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಇದ್ದಾವೆ. ಎಲ್ಲ ಸೇಮ್ ಇರೋದ್ರಿಂದ ಒಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಈ ಪ್ರಾಬ್ಲಮ್ಸೇ ನಿಮಗೆ ಕಾಂಪ್ಲಿಕೇಟ್ ಇರಲ್ಲ. ಅವ್ರು ಕೇಳೋದು ಬರೀ ವೇವ್ಲೆಂತ್ ಮಾತ್ರ ಕೇಳ್ತಾರೆ, ಮಾಸು ಕೇಳಲ್ಲ, ವೆಲಾಸಿಟಿ ಕೇಳಲ್ಲ, ಮತ್ತು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೇಳಲ್ಲ. ಹಾಗಾಗಿ ಫಾರ್ಮುಲಾ ನೀವು ಗೆಟ್ ಮಾಡ್ಕೊಂಬಿಡಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mc ಅಂತ ನೋಡ್ಕೊಳ್ಳಿ. ಸೊ h ವ್ಯಾಲ್ಯೂ ಇಸ್ ಗಿವನ್. ಯಾವಾಗಲೂ ಕೂಡ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅದನ್ನು ಕೊಟ್ಟೇ ಕೊಡ್ತಾರೆ. ಮಾಸ್ ಮತ್ತು ವೆಲಾಸಿಟಿಕ್ ವ್ಯಾಲ್ಯೂಸನ್ನು ಕೂಡ ಕೊಡ್ತಾರೆ. ಸಿಂಪಲ್ ಒಂದು ಫಾರ್ಮುಲಾ ಬರೆದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಮ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು ವಿಲ್ ಗೆಟ್ ದ ಆನ್ಸರು. ನೀವು ಯಾವುದೇ ಕಾರಣಕ್ಕೂ ನೆನಪಿಟ್ಕೊಳ್ಳಿ, ಕ್ಯಾಲ್ಕುಲೇಟರ್ಸ್ಗಳನ್ನ ಸೈಂಟಿಫಿಕ್ ಮತ್ತು ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ಸ್ನ ಯೂಸ್ ಮಾಡೋಂಗಿಲ್ಲ. ಆರ್ಡಿನರಿ ಕ್ಯಾಲ್ಸಿ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಈ ಬೇರೆ ಸೈಂಟಿಫಿಕ್ ಕ್ಯಾಲ್ಸಿಗಳನ್ನ ಮತ್ತು ಪ್ರೋಗ್ರಾಮೇಬಲ್ ಕ್ಯಾಲ್ಸಿಗಳನ್ನ ಯೂಸ್ ಮಾಡೋಂಗಿಲ್ಲ. ಅದನ್ನು ಅಲೋ ಮಾಡೋದು ಎಕ್ಸಾಮಲ್ಲಿ ಸ್ಮಾಲ್ ಕ್ಯಾಲ್ಕುಲೇಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಈ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ ಬರುತ್ತೆ ಅಂತ ಅಂದ್ಕೊಂಡಿವಿ. ಇದೊಂದು ಪ್ರಾಬ್ಲಮ್ಮು. ಈ ಪ್ರಾಬ್ಲಮ್ಸನ್ನ ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಈ ಪ್ರಾಬ್ಲಮ್ ನೋಡಿಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ಆಲ್. ಇಲ್ಲಿಗೆ ಇದೊಂದು ಕಾನ್ಸೆಪ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಡಿಫರೆಂಟ್ ಡಿರೈವೇಷನ್ಸ್ ಮತ್ತು ಪ್ರಾಬ್ಲಮ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಒಂದು 3-4 ಪ್ರಾಬ್ಲಮ್ಸ್ ಇದೆ. ಸೊ ತಮ್ಮ ಹತ್ರ ಯಾರು ಸೀನಿಯರ್ಸ್ಗಳು ಸಿಕ್ಕರೆ ಅವ್ರ ಥರ ಟೆಕ್ಸ್ಟ್ ಬುಕ್ಕಿನ ಇಸ್ಕೊಂಡು ಸ್ವಲ್ಪ ನೋಡ್ಕೊಂಡು ಪ್ರಾಬ್ಲಮ್ಸನ್ನು ಕಲೀರಿ. ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಸಿ ಇರುತ್ತೆ. ಸೊ ಇದಾದರೆ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ದಟ್ ಈಸ್ ಐಸನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಬರುತ್ತೆ. ನೆಕ್ಸ್ಟ್ ಈಸ್ ಐಸನ್ಬರ್ಗ್ಸ್ ಅನ್ಸರ್ಟನಿಟಿ principle. So what is statement for this here? State that Heisenberg uncertainty principle ಏನು ಹೇಳ್ತಾರೆ? It is not possible to determine the it is not possible to determine the exact. ನೋಡಿ ಎಷ್ಟು ಹೇಳ್ತಾರೆ? It is not possible to determine the
exact position and momentum of an electron. Exact position and momentum of an electron. ಈ ರೀತಿ ಬರೀತೀವಿ. E ಅಂತ ಬರೀ ಎಲೆಕ್ಟ್ರಾನ್ ಅಂತ ಅರ್ಥ ನೆನ್ಪಿಟ್ಕೊಳ್ಳಿ, ಫುಲ್ ಬರೀತಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಅಂಡ್ ಇಟ್ ಈಸ್ ಇಂಪಾಸಿಬಲ್ ಅಂತ ಕೂಡ ಹೇಳ್ತಾರೆ. ಕರೆಕ್ಟ್, ಇಟ್ ಈಸ್ ಇಂಪಾಸಿಬಲ್ ಟು ಅಂತ ಕೂಡ ಹೇಳ್ತಾರೆ. ಅಥವಾ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಟರ್ಮೈನ್ ದ ಎಕ್ಸಾಕ್ಟ್ ಪೊಸಿಷನ್ ಅಂಡ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್ ಅಕ್ಯುರೇಟ್ಲಿ. Momentum of an electron accurately. So close the double inverted comma. This is the principle for the Heisenberg uncertainty. ಆ ವರ್ಡ್ ಹೇಳುತ್ತೆ ಅನ್ಸರ್ಟನಿಟಿ ಅಂತ ಹೇಳ್ತಾರೆ. ಹಾಗಾಗಿ ಐಸನ್ಬರ್ಗ್ ಅನ್ನೋರು ಏನು ಹೇಳ್ತಾರಪ್ಪ ಅಂದರೆ ಎಲೆಕ್ಟ್ರಾನ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನ್ಸು ಇಲ್ಲೇ ಇದೆ, ಹೀಗೇ ಇದೆ, ಇಷ್ಟೇ ಮಾಸು, ಇಷ್ಟೇ ವೆಲಾಸಿಟಿ ಅಂತ ಹೇಳಕ್ಕೆ ಬರಲ್ಲ. ದಟ್ ವಿ ಕ್ಯಾನ್ ಸೇ ದಟ್. ಅವ್ರು ಅದನ್ನೇ ಹೇಳ್ತಿರೋದು, ಇಟ್ ಈಸ್ ಇಂಪಾಸಿಬಲ್, it is not to determine the exact position and momentum of an electron accurately. ಸರಿಯಾಗಿ ಅದರ ವೆಲಾಸಿಟಿ ಹೇಳಕ್ಕಾಗಲ್ಲ, ಸರಿಯಾಗಿ ಅದರ ಮಾಸನ್ನು ಹೇಳಕ್ಕಾಗಲ್ಲ, ಸರಿಯಾಗಿ ಅದರ ಪೊಸಿಷನ್ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರು ಹೇಳೋದು? ಐಸನ್ಬರ್ಗ್. ಹಾಗಾಗಿ ಸೊ ದಿಸ್ ಪ್ರಿನ್ಸಿಪಲ್ ಇಸ್ ಕಾಲ್ಡ್ ಆಸ್ ದ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇದನ್ನು ಗಟ್ ಮಾಡ್ಕೊಳ್ಳಿ. ಈ ಟಾಪಿಕಲ್ಲಿ ಒಂದು 4 ಪ್ರಿನ್ಸಿಪಲ್ಸ್ ಬರುತ್ತೆ, ಹೇಳ್ತೀನಿ ಕ್ಲಿಯರ್ ಆಗಿ ನಿಮಗೆ. ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಒಂದು ಬರುತ್ತೆ, ಇನ್ನೊಂದು ವುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಒಂದು ಬರುತ್ತೆ, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಕೂಡ ಒಂದು ಬರುತ್ತೆ, ಇನ್ನೊಂದು ಆಫಬಾ ರೂಲ್ ಅಂತ ಬರುತ್ತೆ. ಈ 4ರಲ್ಲಿ ಒಂದೊಂದು ಸಿಂಗಲ್ ಮಾರ್ಕ್ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆ ಸ್ಟೇಟ್ಮೆಂಟ್ಸನ್ನು ಆದಷ್ಟು ನೀವು ಗಟ್ ಮಾಡಿಕೊಂಡು ರೆಡಿ ಇದ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಅನ್ಕೊಳ್ತೀನಿ. ಹಾಗಾಗಿ ಐಸನ್ಬರ್ಗ್ ಅಂತ ಹೇಳಿದ್ರೆ ಇಟ್ ಈಸ್ ಇಂಪಾಸಿಬಲ್ ಅಥವಾ ಇಟ್ ಈಸ್ ನಾಟ್ ಟು ಡಿಟರ್ಮೈನ್ ದ ಎಕ್ಸಾಕ್ಟ್ ಪೊಸಿಷನ್ ಅಂಡ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಅಕ್ಯುರೇಟ್ಲಿ. ಸರಿಯಾಗಿ ಅದರ ಪೊಸಿಷನ್ ಹೇಳೋಕ್ಕಾಗಲ್ಲ ಮತ್ತು ಮೊಮೆಂಟಮ್ ಹೇಳೋಕ್ಕಾಗಲ್ಲ. ಮೊಮೆಂಟಮ್ ನಥಿಂಗ್ ಬಟ್ ಮಾಸ್ ಅಂಡ್ ವೆಲಾಸಿಟಿ, ಗೊತ್ತಿರಲಿ. ಎಮ್ ವಿ ಅಥವಾ ಎಮ್ ಸಿ ಈಸ್ ಕಾಲ್ಡ್ ಆಸ್ ಮೊಮೆಂಟಮ್. ಎಮ್ ಅಂದರೆ ಮಾಸು, ಸಿ ಅಂದರೆ ವೆಲಾಸಿಟಿ. ಹಾಗಾಗಿ ಎಕ್ಸಾಕ್ಟ್ ಮೊಮೆಂಟಮ್ ಮತ್ತು ಎಕ್ಸಾಕ್ಟ್ ಪೊಸಿಷನ್ನ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಹೇಳ್ತಾರೆ? ಐಸನ್ಬರ್ಗ್ ಅವರು ಹೇಳ್ತಾರೆ. ಸೊ ಅದಾದಮೇಲೆ ಇಟ್ ಕ್ಯಾನ್ ಬಿ ಮ್ಯಾಥಮೆಟಿಕಲಿ ರಿಟರ್ನ್ ಆಸ್, ಅದು ಮ್ಯಾಥಮೆಟಿಕಲಿ ಎಕ್ಸ್ಪ್ರೆಸ್ಡ್ ಆಸ್, ಮ್ಯಾಥಮೆಟಿಕಲಿ ರಿಟರ್ನ್ ಆಸ್ ಸೊ ಡೆಲ್ಟಾ ಎಕ್ಸ್. ಸೊ ಡೆಲ್ಟಾ ಎಕ್ಸ್ ಅಂತ ಹೇಳಿ ಸೊ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ is greater than or equal to, less than or greater than or equal to h by 4 pi is greater than or equal to h by 4 pi. Clear? ನೋಡಿ ಇಲ್ಲಿ delta x into delta p is greater than or equal to h by 2 pi. It is mathematical representation. This is the mathematical representation for the Heisenberg uncertainty principle ಅಂತ ಇಲ್ಲಿ. So what is dx? delta x ಅಂದ್ರೆ ಏನು? Uncertainty is the determination of position. This is delta x is equal to uncertainty in the determination of position. Uncertainty in the determination of position. ಇದು ಅಂದ್ರೆ delta by momentum. Very clear. Delta x is equal to uncertainty in the determination of position. ಅದೇ ರೀತಿ delta p is equal to same uncertainty in the determination of momentum. Clear? ಇದು delta x ಅನ್ನೋದು ಪೊಸಿಷನ್ ಅನ್ನು ಹೇಳುತ್ತೆ. ಅನ್ಸರ್ಟಿನಿಟಿ ಇನ್ ದ ಡಿಟರ್ಮಿನೇಷನ್ ಆಫ್ ಪೊಸಿಷನ್. ಡೆಲ್ಟಾ ಪಿ ಅನ್ನೋದು ಅನ್ಸರ್ಟಿನಿಟಿ ಇನ್ ದ ಡಿಟರ್ಮಿನೇಷನ್ ಆಫ್ ಮೊಮೆಂಟಮ್. ಮೊಮೆಂಟಮ್ನ ಹೇಳೋರು ಯಾರು? ಡೆಲ್ಟಾ ಪಿ. ಪೊಸಿಷನ್ ಅನ್ನು ಹೇಳೋರು ಯಾರು? ಡೆಲ್ಟಾ ಎಕ್ಸ್. ಹಾಗಾಗಿ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು ಎಚ್ ಬೈ 4 pi. ವೇರ್ ಎಚ್ ಅಂತ ಹೇಳೋದೇ ಬೇಡ, ವೇರ್ ಎಚ್ ಇಸ್ ಕಾಲ್ಡ್ ಆಸ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ದಟ್ಸ್ ಆಲ್. ದಿಸ್ ಇಸ್ ದ ಐಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಸೊ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದನ್ನು ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕೇಳಿದ್ರೆ ಎಕ್ಸ್ಪ್ಲೈನ್ ದ ಐಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ನಿಮಗೆ ಏನಾದ್ರು 2 ಮಾರ್ಕ್ಸ್ ಕೇಳಿದ್ರೆ ಸ್ಟೇಟ್ಮೆಂಟನ್ನು ಬರೆದುಬಿಟ್ಟು ಈ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಅನ್ನು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎಚ್ ಬೈ 4 pi ಅಂತ ಕೂಡ ಕರಿತಾ ಹೋಗ್ತೀವಿ. ವೇರ್ ಎಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಹಿಯರ್ ಡೆಲ್ಟಾ ಎಕ್ಸ್ ಇಸ್ uncertainty in the determination of position
ದಿಸ್ ಇಸ್ ಫಾರ್ ದ ಮೊಮೆಂಟಮ್ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ದಟ್ಸ್ ಆಲ್. ಸೊ ಇದಷ್ಟು ಕೂಡ ನಾವು ಡಿಸ್ಕಸ್ ಮಾಡಿದರೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ವಿ ಕ್ಯಾನ್ ಕಾಲ್ ಇಟ್ ಆಸ್, ನಾವು ಹೇಳುವಾಗ ಇದನ್ನು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿಗೆ ಆ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆರ್ಬಿಟ್ಸ್. ವಾಟ್ ಆರ್ ಆರ್ಬಿಟ್ಸ್? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಬಿಟ್ ಅಂಡ್ ಆರ್ಬಿಟಲ್ಸ್? ಆರ್ಬಿಟ್ಗೂ ಆರ್ಬಿಟಲ್ಸ್ಗೂ ಏನು ಡಿಫ್ರೆನ್ಸ್ ನೋಡಿ, ಕೆಲವರಿಗೆ ಗೊತ್ತೇ ಆಗಲ್ಲ. ಆರ್ಬಿಟ್ ಅಂದರೆ ಗೊತ್ತಿಲ್ಲ, ಆರ್ಬಿಟಲ್ಸ್ ಅಂದರೆ ಗೊತ್ತಿಲ್ಲ. ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಸ್ಟಡಿ ಮಾಡ್ತೀವಿ. ಇಲ್ಲಿ ಫಸ್ಟ್ ನೆಕ್ಸ್ಟ್ ಬರ್ತಂಥ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಕಾನ್ಸೆಪ್ಟ್ ಆಫ್ ಆರ್ಬಿಟ್ಸ್. ಕಾನ್ಸೆಪ್ಟ್ ಆಫ್ ಆರ್ಬಿಟ್ಸ್, ಕಾನ್ಸೆಪ್ಟ್ ಆಫ್ ಆರ್ಬಿಟ್ಸ್. ಓಕೆ, ಐಮ್ ಸಾರಿ, ಕಾನ್ಸೆಪ್ಟ್ ಆಫ್ ಆರ್ಬಿಟಲ್ಸ್ ಇಲ್ಲಿ ಹೇಳುವಾಗ, ಸೊ ಕಾನ್ಸೆಪ್ಟ್ಸ್ ಆಫ್ ಕಾನ್ಸೆಪ್ಟ್ಸ್ ಆಫ್ ಆರ್ಬಿಟಲ್ಸ್. ಕಾನ್ಸೆಪ್ಟ್ಸ್ ಆಫ್ ಆರ್ಬಿಟಲ್ಸ್, ಆರ್ಬಿಟಲ್ಸ್. ವಾಟ್ ಆರ್ ಆರ್ಬಿಟಲ್ಸ್? ಆರ್ಬಿಟಲ್ಸ್ ಅಂದರೆ ಏನು? ನಾನು ಹೇಳ್ತೀನಿ ನಿಮಗೆ. ಎಸ್ ಆರ್ಬಿಟಲ್ ಅಂತಿದೆ, ಪಿ ಆರ್ಬಿಟಲ್ ಅಂತಿದೆ, ಹೈಸ್ಕೂಲಲ್ಲಿ ಓದಿದ್ದೀರಾ. ಡಿ ಆರ್ಬಿಟಲ್ ಮತ್ತು ಎಫ್ ಆರ್ಬಿಟಲ್. ಎಸ್ ಆರ್ಬಿಟಲ್ ಅಂದರೆ ಸ್ಪೆರಿಕಲ್ ಶೇಪ್ ಬರುತ್ತೆ, ಪಿ ಆರ್ಬಿಟಲ್ ಅಂದರೆ ಡಂಬಲ್ ಶೇಪ್ ಬರುತ್ತೆ. ಅದೆಲ್ಲದೂ ಕೂಡ ಈ ಟಾಪಿಕಲ್ಲಿ ಸ್ಟಡಿ ಮಾಡಿದ್ರು. ಸೊ ಫಸ್ಟ್ ಆಫ್ ಆಲ್, ವಾಟ್ ಆರ್ ಆರ್ಬಿಟಲ್ಸ್? ನೆನ್ಪಿಟ್ಕೊಳ್ಳಿ, ಆರ್ಬಿಟಲ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ನೋಡಿ, ರೀಜನ್ ಆಫ್ ಸ್ಪೇಸ್, region of space, jaga, region of space around the nucleus, region of space. So orbitals can be defined as region of space around the nucleus where the probability of finding the electron is more, where the probability of finding the region of space around the nucleus where the probability of finding the electron is maximum, where the probability of finding the electron is maximum, so that we can call it as the orbitals ಅಂತ ಕರಿತೀವಿ. ಅಂತ ಆರ್ಬಿಟಲ್ಸ್ ಅಲ್ಲಿ ಈ ತರ ಸ್ಪೆರಿಕಲ್ ಬಂದರೆ ಎಸ್ ಅಂತ ಕರಿತೀವಿ, ಈ ರೀತಿ ಡಂಬೆಲ್ ಅಂತ ಬರುತ್ತೆ, ಅದೇ ಈ ರೀತಿ ಸೊ ಡಬಲ್ ಡಂಬೆಲ್ ಅಂತ ಕೂಡ ಬರ್ತಾ ಹೋಗುತ್ತೆ. ಸೊ ಜನರಲಿ ಎಸ್, ದಿಸ್ ಇಸ್ ಪಿ ಅಂಡ್ ದಿಸ್ ಇಸ್ ಡಿ ಅಂತ ಕರಿತಾ ಹೋಗುತ್ತೆ. ನೋಡಿ, ಈ ರೀತಿ ತಗೊಂಡಾಗ ದಿಸ್ ಇಸ್ ಫಾರ್ ನ್ಯೂಕ್ಲಿಯಸ್, ದಿಸ್ ಇಸ್ ಕಾಲ್ಡ್ ಆಸ್ ದಿಸ್ ಇಸ್ ದ ನ್ಯೂಕ್ಲಿಯಸ್. ಇದು ಸುತ್ತ ಇದೆಯಲ್ಲ ಎಲೆಕ್ಟ್ರಾನ್ಸ್, ಸೊ ದಿಸ್ ಇಸ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಇಸ್ ಮ್ಯಾಕ್ಸಿಮಮ್. ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಆರ್ಬಿಟಲ್ಸ್. ಸೊ ವಾಟ್ ಆರ್ ಆರ್ಬಿಟಲ್ಸ್ ಅಂತ ಹೇಳಿದಾಗ, ಸೊ ಆರ್ಬಿಟಲ್ಸ್ ಒಂದು ರೀಜನ್ ಆಗಿರುತ್ತೆ, ದಟ್ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ದಿಸ್ ಇಸ್ ಕಾಲ್ಡ್ ಅರೌಂಡ್ ನ್ಯೂಕ್ಲಿಯಸ್ನ ಸುತ್ತ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡುತ್ತಲ್ಲ, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆರ್ಬಿಟಲ್ಸ್. ನೆನ್ಪಿಟ್ಕೊಳ್ಳಿ, ಇವ್ರನ್ನ ನ್ಯೂಕ್ಲಿಯಸ್ನ ತಗೊಂಡ್ರೆ ದಿಸ್ ಪಾಸಿಟಿವ್, ದಿಸ್ ಇಸ್ ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯಸ್ನ ಸುತ್ತ ಏನು ಜಾಗ ಐತೆ ಸ್ಪೇಸ್ ಇಲ್ಲಿ, ಓಕೆ, ದ ರೀಜನ್ ಆಫ್ ಸ್ಪೇಸ್, ದ ರೀಜನ್ ಜಾಗ, the region of space around the nucleus, this is n ನೋಡಿ ನ್ಯೂಕ್ಲಿಯಸ್, ಇದ್ರ ಸುತ್ತ ಜಾಗ ಇದೆಯಲ್ಲ, ಈ ಜಾಗ ಮ್ಯಾಕ್ಸಿಮಮ್ ಸ್ಪೇಸ್, ವೇರ್ ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಆರ್ಬಿಟಲ್ಸ್ ಅಂತ ಹೇಳ್ಕೊಬೋದು. ಸೊ ಅದೇ ಆರ್ಬಿಟ್ ಅಂದರೆ ಡೆಫಿನೆಟ್ ಪಾತ್ ನಾನು ಹೇಳಿದ್ದೀನಿ. ಸೊ ಬೋರ್ಸ್ ಮಾಡಲಲ್ಲಿ, ಸೊ ಆರ್ಬಿಟ್ ಅಂತ ಹೇಳಿದರೆ ಓನ್ಲಿ ಫಾರ್ ಡೆಫಿನೆಟ್ ಸರ್ಕ್ಯುಲರ್ ಪಾತ್, ಕೆ ಎಲ್ ಎಂ ಎನ್, ಓನ್ಲಿ ಫಾರ್ ದ ಡೆಫಿನೆಟ್ ಸರ್ಕ್ಯುಲರ್ ಪಾತ್, ಒಂದೇ ಪಾತ್ ಇರುತ್ತೆ. ಬಟ್ ನ್ಯೂಕ್ಲಿಯಸ್ ಹಂಗಲ್ಲ ಜನರಲಿ, ಬಟ್ ಹಂಗಾರೆ ಆರ್ಬಿಟಲ್ಸ್ ಹಂಗಲ್ಲ. ಸೊ ಆರ್ಬಿಟಲ್ಸ್ ಇಸ್ ಎ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಸುತ್ತ ಏನಿದೆಯಲ್ಲ ಸ್ಪೇಸು, ಆ ಸ್ಪೇಸಿಗೆ ಆರ್ಬಿಟಲ್ ಅಂತ ಕರಿತೀವಿ. ಅದರಲ್ಲಿ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅದು ಮ್ಯಾಕ್ಸಿಮಮ್ ನಂಬರ್ಸ್ ಇರಬೇಕು ಎಲೆಕ್ಟ್ರಾನ್ಸ್. ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಇಸ್ ಮ್ಯಾಕ್ಸಿಮಮ್, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಆರ್ಬಿಟಲ್ಸ್. ಕ್ಲಿಯರ್? ಸೊ ಆರ್ಬಿಟ್ಸಿಗೂ ಆರ್ಬಿಟ್ ಇಷ್ಟೇ ಡಿಫ್ರೆನ್ಸು. ಆರ್ಬಿಟ್ಸ್ ಅಂತ ಹೇಳಿದ್ರೆ it is a definite circular path around the nucleus. Very clear, definite circular path. ಹೆಂಗೆ ಅಂತ ಹೇಳಿದ್ರೆ ನೋಡಿ, ಈ ತರ ಈ ರೀತಿ, this is K L M N, only for definite circular path. This is called orbit. ನೆನ್ಪಿಟ್ಕೊಳ್ಳಿ, ಆರ್ಬಿಟ್ ಅಂತ ಹೇಳಿದ್ರೆ ಡೆಫಿನೆಟ್ ಸರ್ಕ್ಯುಲರ್ ಪಾತ್. ಆರ್ಬಿಟಲ್ಸ್ ಹಂಗಲ್ಲ, ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್, ದಿಸ್ ಆರ್ ಡೆಫಿನೆಟ್. ಇಂಡೆಫಿನೆಟ್ ಪಾತ್ ಅದು ಯಾವುದೇ ಕಾರಣಕ್ಕೂ. ಹಾಗಾಗಿ ಆರ್ಬಿಟ್ಸ್ಗೆ ಡೆಫಿನೆಟ್ ಅಂತ ಕರಿತೀವಿ. ಇಟ್ ಇಸ್ ಎ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ವಿಚ್ ದ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್. ನೆನ್ಪಿಟ್ಕೊಳ್ಳಿ. ಸೊ ಯಾವ ಒಂದು ಆರ್ಬಿಟಲ್ ಜರ್ನಿ, ಯಾವ ಒಂದು ಆಟಮ್ನ ತಗೊಂಡಾಗ
ಆ ಆಟಮ್ನ ಒಳಗಡೆ ಏನಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ನ ಸುತ್ತ ಯಾವಾಗ ಎಲೆಕ್ಟ್ರಾನ್ಸ್ ಏನಾಗ್ತಿರ್ಬೇಕು, ರಿವಾಲ್ವ್ ಆಗ್ತಾ ಇರಬೇಕು. ಅದು ಎಲ್ಲಿ, ಡೆಫಿನೆಟ್ ಪಾತಲ್ಲಿ. ಸೊ ಕೆ ಎಲ್ಲಿ ಎಲೆಕ್ಟ್ರಾನ್ಸ್ಗಳು ಕೆ ಎಲ್ಲಿ ಸುತ್ತಬೇಕು, ಎಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಲ್ಲಲ್ಲಿರೋದು ಎಲ್ಲಲ್ಲೇ ಸುತ್ತಬೇಕು, ಎಮ್ ಅಲ್ಲಿ ಎಮ್ ಅಲ್ಲೇ ಸುತ್ತಬೇಕು, ಅಂಡ್ ಎನ್ ಅಲ್ಲಿರೋದು ಎಲ್ಲಲ್ಲೇ ಸುತ್ತಾಕಬೇಕು. ಅಂದ್ರೆ the electrons revolving the definite circular path is called orbit. The electrons revolves in a definite circular path is called as the orbit. ಅದೇ ರೀತಿ ಇಲ್ಲಿಗೆ ಬಂದಾಗ the probability of finding electrons is maximum in the region of space around the nucleus. ಯಾವ ಜಾಗದಲ್ಲಿ ರೀಜನ್ ಆಫ್ ಸ್ಪೇಸ್ ನ್ಯೂಕ್ಲಿಯಸ್ ಸುತ್ತ ಅರೌಂಡ್ ಜಾಸ್ತಿ ಇರುತ್ತೋ ಆ ಜಾಗದ ಎಲೆಕ್ಟ್ರಾನ್ಸ್ಗಳು ಏನಿರಬೇಕು, ಕ್ಲೌಡ್ ಜಾಸ್ತಿ ಇರಬೇಕು. probability of finding electrons is cloud is more, so that we can call as the ಆರ್ಬಿಟಲ್ಸ್. ಇಷ್ಟೇ ನೋಡಪ್ಪ. ಆರ್ಬಿಟಲ್ಸ್ಗೂ ಆರ್ಬಿಟಲ್ ಡಿಫರೆನ್ಸ್ ಏನಪ್ಪ, ಆರ್ಬಿಟ್ ಅಂತ ಹೇಳಿದ್ರೆ ದ ಎಲೆಕ್ಟ್ರಾನ್ಸ್ ರಿವಾಲ್ವಿಂಗ್ ಇನ್ ಎ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಈಸ್ ಕಾಲ್ಡ್ ಆರ್ಬಿಟ್. ಕೆ ಪಾತಲ್ಲೇ ಇರುತ್ತೆ, ಎಲ್ ಪಾತಲ್ಲಿ ಎಲ್ಲಲ್ಲೇ ಇರುತ್ತೆ, ಎಮ್ ಅಲ್ಲೇ ಇರುತ್ತೆ. ಆದರೆ ಆರ್ಬಿಟಲ್ಸ್ ಅಲ್ಲಿ ಹಂಗಲ್ಲ. ದ ಎಲೆಕ್ಟ್ರಾನ್ಸ್ ದ ಮ್ಯಾಕ್ಸಿಮಮ್ ಪ್ರೊಬಬಿಲಿಟಿ ಅಂದರೆ ದ ಮ್ಯಾಕ್ಸಿಮಮ್ ಪ್ರೊಬಬಿಲಿಟಿ ಈಸ್ ಫೈಂಡಿಂಗ್ ಯಾವಾಗ, ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್. ಒಂದು ನ್ಯೂಕ್ಲಿಯಸ್ನ ಸುತ್ತ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಪೇಸ್ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಏನು, ದ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್ ಇಸ್ ಮ್ಯಾಕ್ಸಿಮಮ್. ಯಾವಾಗ ನ್ಯೂಕ್ಲಿಯಸ್ನ ಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಅದೇ ಒಂದು ಸ್ಪೇರ್ನ ಕ್ರಿಯೇಟ್ ಮಾಡುತ್ತೆ, ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ. ದಟ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ದ ಆರ್ಬಿಟಲ್ಸ್. ಇಲ್ಲ ಹಂಗಲ್ಲ, ಅದೇ ಕಡೆ ಸರ್ಕ್ಯುಲೇಟ್ ಆಗ್ತಾ ಇರ್ತವೆ. ಸೊ ಒಂದೇ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ಗಳು ಸರ್ಕ್ಯುಲೇಟ್ ಆದರೆ ಅಲ್ಲೇ ಸುತ್ತಾಗ್ತಾ ಇದ್ರೆ ಅದಕ್ಕೆ ಆರ್ಬಿಟ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಾನ್ಸ್ಗಳು ಒಂದೇ ಕಡೆ ಸುತ್ತಾಗ್ದಂಗೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿ ಎಲ್ಲ ಕಡೆಯೂ ರಿವಾಲ್ವ್ ಆಗ್ತಾ ಇದ್ರೆ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಆರ್ಬಿಟಲ್ಸ್ ಅಂತ ಕರಿತಾ ಹೋಗ್ತೀವಿ. ದಟ್ಸ್ ಆಲ್. ಇಷ್ಟು ನೋಡ್ಕೊಂಡ್ರೆ ಸಾಕು ಅಂತ ಹೇಳಿದ್ರೆ ಇದು ಆರ್ಬಿಟ್ಗೂ ಮತ್ತು ಆರ್ಬಿಟಲ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸ. ಸೊ ಓಕೆ, ಇದೊಂದು ಪಾಯಿಂಟು. ಇದಾದಮೇಲೆ ಇನ್ನೊಂದು ಪಾಯಿಂಟ್ ಡಿಸ್ಕಸ್ ಮಾಡ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡೋಣ. ಸೊ ನೆಕ್ಸ್ಟ್ ಅರ್ಥ ಆಗಿ ನೋಡಿದ್ದೀನಿ ಇಲ್ಲಿಗೆ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಇದೆ ಆರ್ಬಿಟ್. ನೆನಪಲ್ಲಿ ಇಟ್ಕೊಳ್ಳಿ, ಡೆಫಿನೆಟ್ ಸರ್ಕ್ಯುಲರ್ ಪಾತ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಆಸ್ ಆರ್ಬಿಟ್. ಕ್ಲಿಯರ್? ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್, so where the probability of finding electrons is maximum is called as the orbitals. Next concept ಬಂದ್ಬಿಟ್ಟು ಎರಡು ಕಂಪ್ಯಾರಿಸನ್ ಮಾಡೋಣ ಮುಗಿಯುತ್ತೆ. ನೆಕ್ಸ್ಟ್ ಇಸ್ ಕಂಪ್ಯಾರಿಸನ್ ಬಿಟ್ವೀನ್ ಆರ್ಬಿಟ್ ಅಂಡ್ ಆರ್ಬಿಟಾಲ್. ಕಂಪ್ಯಾರಿಸನ್ ಬಿಟ್ವೀನ್ ಆರ್ಬಿಟ್ ಅಂಡ್ ಆರ್ಬಿಟಲ್ಸ್ ಅಂತ ಇದೆ. ಇದೊಂದು ಬೇಗ ಸ್ಟಡಿ ಮಾಡಿಬಿಟ್ಟು ಇಲ್ಲಿಗೆ ಇವತ್ತಿನ ಕಾನ್ಸೆಪ್ಟ್ ಮುಗಿಸೋಣ. ಅದರಲ್ಲಿ ಫಸ್ಟ್ ಒನ್ ಇಸ್ ಆರ್ಬಿಟ್. ಬರೀಬೋದಾ? ಫಸ್ಟ್ ಒನ್ ಇಸ್ ಆರ್ಬಿಟ್, ದ ಸೆಕೆಂಡ್ ಒನ್ ಇಸ್ ಆರ್ಬಿಟಾಲ್. ನೋಡಿ ಆರ್ಬಿಟ್ ಅಂತ ಹೇಳಿದ್ರೆ ಒಂದೇ ಲೈನು, ಡೆಫಿನೈಟ್ ಸರ್ಕ್ಯುಲರ್ ಪಾತ್, ಡೆಫಿನೈಟ್ ಸರ್ಕ್ಯುಲರ್ ಪಾತ್ ಅರೌಂಡ್ ದ ನ್ಯೂಕ್ಲಿಯಸ್. ಡೆಫಿನೈಟ್ ಸರ್ಕ್ಯುಲರ್ ಪಾತ್ ನೋಡಿ ಅರೌಂಡ್ ದ ನ್ಯೂಕ್ಲಿಯಸ್. Electrons revolving, definite circular path around the nucleus in which the electrons revolves. Definite circular path around the nucleus in which electrons revolves. Clear? ಇಲ್ಲಿ ಹೇಳುವಾಗ region of space around the nucleus, region of space around the nucleus, the probability of finding electrons is maximum. The probability of finding of electrons is maximum. Clear? So in a definite circular path around the nucleus in which electrons are revolving, ಒಂದೇ ಒಂದು ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಇರುತ್ತೆ, ಎಲೆಕ್ಟ್ರಾನ್ಸ್ ಅಲ್ಲೇ ಸುತ್ತಾಕತ್ತೆ. ಇಲ್ಲ ಹಂಗಲ್ಲ, ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್ ದ ಎಲೆಕ್ಟ್ರಾನ್ಸ್ ಈಸ್ ಮ್ಯಾಕ್ಸಿಮಮ್. ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್ ಈಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಆ ಒಂದು ಕ್ಲೌಡಲ್ಲಿ, ಆ ಒಂದು ಸ್ಪಿಯರಲ್ಲಿ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಎರಡನೇ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಕಂಪ್ಯಾರಿಸನ್ ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಇಟ್ ರೆಪ್ರೆಸೆಂಟ್ಸ್ ಪ್ಲೇನಾರ್. ಸೊ ಪ್ಲೇನಾರ್ ಅಂತ ಹೇಳಿದಾಗ ಜನರ 2 ಡೈಮೆನ್ಷನಲ್, ಖಂಡಿತವಾಗಲು 2 ಡೈಮೆನ್ಷನ್ ಇರುತ್ತೆ. ಬಟ್ ಆರ್ಬಿಟ್ಸ್ ಆರ್ 3 ಡೈಮೆನ್ಷನಲ್. ಅದಕ್ಕೆ ಹೇಳ್ತಾನೆ ಇಟ್ ರೆಪ್ರೆಸೆಂಟ್ಸ್ ಪ್ಲೇನಾರ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ಇಟ್ ರೆಪ್ರೆಸೆಂಟ್ಸ್ 2 ಡೈಮೆನ್ಷನ್ ಹೇಳ್ಬೋದು. ಇಟ್ ರೆಪ್ರೆಸೆಂಟ್ಸ್ 2 ಡೈಮೆನ್ಷನಲ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. 2 ಡೈಮೆನ್ಷನಲ್. This is 3 dimensional. This is a 3 dimensional
ಸೊ ನೋಡಿ ಆರ್ಬಿಟ್ಸ್ಗಳು 2 ಡೈಮೆನ್ಷನಲ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಪ್ಲೇನಾರ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ಗಳು, ಆರ್ಬಿಟಲ್ಸ್ಗಳು 3 ಡೈಮೆನ್ಷನಲ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ನ್ಯೂಕ್ಲಿಯಸ್. 3 ಡೈಮೆನ್ಷನಲ್ ಮೋಷನ್ ಆಫ್ electrons around nucleus. 3-dimensional motion of electrons around nucleus. ಮೂರನೇದು ಆರ್ಬಿಟ್ಸ್ ಆರ್ ಸರ್ಕ್ಯುಲರ್ ಅಂಡ್ ಶೇಪ್. ಖಂಡಿತವಾಗಲೂ ಇಲ್ಲಿ ಆರ್ಬಿಟ್ಸ್ ಇದೆಯಲ್ಲ, these ಆರ್ಬಿಟ್ಸ್ ಆರ್ ಸರ್ಕ್ಯುಲರ್ ಇನ್ ಶೇಪ್, ಬಟ್ these are different shapes. ನೋಡಿ, ಆರ್ಬಿಟ್ಸ್ ಆರ್ ಸರ್ಕ್ಯುಲರ್ ಇನ್ ಶೇಪ್. These orbitals are spherical dumbbell shapes. ಬೆಳಬೋದಾ? ಖಂಡಿತವಾಗಲೂ ಆರ್ಬಿಟ್ಸ್ ಸರ್ಕ್ಯುಲರ್ ಶೇಪ್ ಇರುತ್ತೆ, ಇದು ಸ್ಪೆರಿಕಲ್ ಮತ್ತೆ ಡಂಬಲ್ ಶೇಪ್ಸ್ ಇರುತ್ತೆ. ನೆಕ್ಸ್ಟ್ ಆರ್ಬಿಟ್ಸ್ ಆರ್ ನಾನ್ ಡೈರೆಕ್ಷನಲ್. ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ಆರ್ಬಿಟ್ಸ್ ಆರ್ ನಾನ್ ಡೈರೆಕ್ಷನಲ್. These are non-directional. ಇಲ್ಲಿ ನೆನ್ಪಿಟ್ಕೊಳ್ಳಿ, except s orbital. All are directional. Except s orbital. In ಉಳಿದಂತ p, d, f all directional. ಹೇಳ್ಬೋದಾ? ಸೊ ಇಷ್ಟು ಪಾಯಿಂಟ್ಸ್ ನೋಡ್ಕೊಂಡ್ರೆ ಸಾಕು. ಇನ್ನೊಂದು ಪಾಯಿಂಟ್ ಇದೆ, ಬೇಕಾದ್ರೆ ಅದನ್ನು ಕೂಡ ಹೇಳ್ಬೋದು. The maximum number of electrons in an orbit is 2m² ಅಂತ ಕರಿತೀವಿ. The maximum number of electrons is 2m², where n is the number of orbits. ಅಂತ ಹೇಳಿದ್ರೆ 1 ಇರಬಹುದು, 2 ಇರಬಹುದು. 1 for k, 2 for l, 3 for m and 4 for n. ಹಾಗಾಗಿ where ಇಲ್ಲಿ ಹೇಳುವಾಗ the maximum number of electrons in an orbit is 2m². ಇಲ್ಲಿ ಆರ್ಬಿಟ್ ಕ್ಯಾನ್ ಅಕಾಮಡೇಟ್ ಓನ್ಲಿ 2 electrons. ಪ್ರತಿಯೊಂದು ಆರ್ಬಿಟ್ ಕೂಡ ಅಕಾಮಡೇಟ್ ಓನ್ಲಿ ಫಾರ್ ದ 2 electrons. These are the few comparison between the orbit and orbitals. Clear? So this is circular path in a definite circular path ಅಂತ ಹೇಳ್ಕೋಬಹುದು. So this is for the region of space around the nucleus ಅಂತ ಹೇಳ್ಕೋಬಹುದು. ಸೊ ಇಲ್ಲಿ ಹೇಳುವಾಗ through 2-dimensional motion of electrons, 3-dimensional motion of electrons around the nucleus. ಸೊ ಈ ಕಡೆ ಹೇಳುವ ಸರ್ಕ್ಯುಲರ್ ಶೇಪ್, ಇಲ್ಲಿ ಸ್ಪೆರಿಕಲ್ ಶೇಪ್ ಮತ್ತೆ ಡಂಬಲ್ ಶೇಪ್, ಡಿಫ್ರೆಂಟ್ ಶೇಪ್ಸ್ ಆರ್ ದೇರ್. ಈ ಕಡೆ ಬಂದಾಗ these are non-directional. ಆರ್ಬಿಟ್ಸ್ ಆರ್ ನಾನ್ ಡೈರೆಕ್ಷನ್ಸ್ ಅಂತ ಕೂಡ ಕರಿತೀವಿ. these are non-directional. ಇಲ್ಲಿ ಬಂದಾಗ ಆರ್ಬಿಟ್ಸ್ ಆರ್ ಎಕ್ಸೆಪ್ಟ್ ಎಸ್ ಆರ್ಬಿಟ್. ಆಲ್ ಆರ್ಬಿಟಲ್ಸ್ ಆರ್ ಡೈರೆಕ್ಷನಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಲಾಸ್ಟ್ ಒನ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ filled with 2m², where n is the number of orbits ಅಂತ ಕರಿತೀವಿ. ಇಲ್ಲಿ ಸೊ ಈಚ್ ಆರ್ಬಿಟ್ ಕ್ಯಾನ್ ಅಕಾಮಡೇಟ್ ಓನ್ಲಿ ಫಾರ್ ದ 2 electrons. ಪ್ರತಿಯೊಂದು ಆರ್ಬಿಟಲ್ಲಿ 2 electrons ಇರುತ್ತೆ. ಎಸ್ ಅಲ್ಲಿ 2 ಇರುತ್ತೆ, ಪಿ ಅಲ್ಲಿ 6 ಇರುತ್ತೆ, ಡಿ ಅಲ್ಲಿ 10 electrons ಇರುತ್ತೆ, ಎಫ್ ಅಲ್ಲಿ 14 electrons ಫಿಲ್ ಅಪ್ ಮಾಡ್ಬೋದು. ಈಚ್ ಬಾಕ್ಸ್ ಹ್ಯಾವಿಂಗ್ ದ ಅಕಾಮಡೇಷನ್ ಆಫ್ ಓನ್ಲಿ ಫಾರ್ ದ 2 electrons. ದಟ್ಸ್ ಆಲ್. ಸೊ ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಡಿಸ್ಕಸ್ಡ್ ಅಬೌಟ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಯಾವುದಪ್ಪ ನಾವು ಸ್ಟಡಿ ಮಾಡಿದ್ವಿ ಅಂದರೆ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ನ ಸ್ಟಡಿ ಮಾಡಿದ್ವಿ. ಡೆರಿವೇಷನ್ ಆಫ್ ಡಿ ಬ್ರಾಗ್ಲೆ ವೇವ್ ಈಕ್ವೇಷನ್ ಅಂತ ಹೇಳಿದ್ದೀನಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h/mc ಪ್ರಾಬ್ಲಮ್ ಕೂಡ ಸ್ಟಡಿ ಮಾಡಿದ್ವಿ. ಆಮೇಲೆ ಕಾನ್ಸೆಪ್ಟ್ ಆಫ್ ಆರ್ಬಿಟಲ್ಸ್ ಇನ್ಕ್ಲೂಡಿಂಗ್ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಆ್ಯಂಡ್ ಕಂಪ್ಯಾರಿಸನ್ ಬಿಟ್ವೀನ್ ಆರ್ಬಿಟ್ಸ್ ಆ್ಯಂಡ್ ಆರ್ಬಿಟಲ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ಆರ್ಬಿಟ್ ಅಂತ ಹೇಳಿದ್ರೆ 2 ಡೈಮೆನ್ಷನಲ್ಲು, ಆರ್ಬಿಟಲ್ಸ್ ಅಂತ ಹೇಳಿದ್ರೆ 3 ಡೈಮೆನ್ಷನಲ್ಲು. ಆರ್ಬಿಟಲ್ಲಿ ಸರ್ಕ್ಯುಲರ್ ಪಾತ್ ಇರುತ್ತೆ, ಎಲೆಕ್ಟ್ರಾನ್ಸ್ಗಳು ಅಲ್ಲೇ ಸುತ್ತಾಗ್ತಾ ಇರ್ತವೆ. ಆರ್ಬಿಟಲ್ಸ್ಗಳಲ್ಲಿ ಸರ್ಕ್ಯುಲರ್ ಪಾತ್ ಇರಲ್ಲ ಜನರಲ್ ಆಗಿ. ದೇ ಶುಡ್ ಡಿಪೆಂಡಿಂಗ್ ಅಪಾನ್ ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್. ಅದರ ಶೇಪ್ ಶುಡ್ ಬಿ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹಾಗಾಗಿ ಇಲ್ಲಿ ಹೇಳುವಾಗ ದ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ನ್ಯೂಕ್ಲಿಯಸ್, ಸೊ ವೇರ್ ದ ಪ್ರೊಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್ ಈಸ್ ಮ್ಯಾಕ್ಸಿಮಮ್. ಹಾಗಾಗಿ ಆರ್ಬಿಟಲ್ಸೇ ಬೇರೆ, ಆರ್ಬಿಟೇ ಬೇರೆ. ಆರ್ಬಿಟ್ಸಲ್ಲಿ ಒಂದೇ ಥರ ಬರುತ್ತೆ. ಆರ್ಬಿಟಲ್ಸಲ್ಲಿ ಎಸ್ ಆರ್ಬಿಟಲ್ ಅಂತ ಬರುತ್ತೆ, ಪಿ ಅಂತ ಬರುತ್ತೆ, ಡಿ ಅಂತ ಬರುತ್ತೆ ಮತ್ತು ಎಫ್ ಅಂತ ಬರುತ್ತೆ. ಇದೆಲ್ಲ ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಅಭ್ಯಾಸ ಮಾಡಿ ಕರೆಕ್ಟಾಗಿ ನೀವು ಕಲ್ತ್ಕೊಂತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿದ್ದರೆ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕ್ವಾಂಟಮ್ ನಂಬರ್ಸ್ ಅಂತ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್.
ಡೆಫಿನೆಟ್ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂತ ಭಾಳ ಸಾಕಷ್ಟು ಸಲ ಕೇಳ್ತಾರೆ. ಅದರಲ್ಲಿ 4 ಕ್ವಾಂಟಮ್ ನಂಬರ್ಸ್ ಬರುತ್ತೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಾಮತಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಮತ್ತು ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಕ್ಲಾಸನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ಚೆನ್ನಾಗಿ ತಿಳ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಹೇಳಿದ ಕಾನ್ಸೆಪ್ಟ್ಸ್ ಎಲ್ಲದೂ ಕೂಡ. ಸೊ 2 ಮಾರ್ಕ್ಸಿಗೆ ಡೀಪ್ ರಿಲೇಷನ್ ಕೇಳ್ತಾ ಇರ್ತಾರೆ ಮತ್ತು ಡಿಫ್ರೆನ್ಸನ್ನು ಕೂಡ ಕೇಳ್ಬೋದು ಆರ್ಬಿಟ್ಗೂ ಮತ್ತು ಆರ್ಬಿಟಲ್ಸ್ಗೆ. ಸಾಕಷ್ಟು ಜನ ಹುಡುಗರಿಗೆ ಆರ್ಬಿಟ್ ಮತ್ತು ಆರ್ಬಿಟಲ್ಸ್ಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಆರ್ಬಿಟ್ ಅಂತ ಹೇಳಿದ್ರೆ ಬರೀ 2 ಡೈಮೆನ್ಷನ್ ಆಗಿರುತ್ತೆ, ಆರ್ಬಿಟಲ್ಸ್ ಅಂದರೆ 3 ಡೈಮೆನ್ಷನ್. ಇವೆಲ್ಲ ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ನೀವು ಮನೇಲಿ ಅಬ್ಸರ್ವ್ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಪಾಯಿಂಟ್ಸನ್ನು ಬರ್ಕೊಂಡು ಓದ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.